ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜೊತೆ ಇದ್ದೀನಿ, ಡಾಕ್ಟರ್ ಸಂತೋಷ್. ವೆಲ್ಕಮ್ ಬ್ಯಾಕ್ ಟು ನಾನು ಸ್ಪರ್ಧೆ ಸ್ಟೆಪ್ ಫಾರ್ ದ ಫ್ಯೂಚರ್. ನೋಡಿ, ನಾವು ಇವತ್ತಿನ ವಿಡಿಯೋದಲ್ಲಿ 3/10/2024ರಲ್ಲಿ ನಡೆದಿರುವಂಥ 402 PSI ಪೋಸ್ಟ್ ಎಕ್ಸಾಮ್ ಕ್ವಶನ್ ಪೇಪರ್ನ ಸಾಲ್ವ್ನ ಮಾಡೋಣಂತೆ. ಸೊ ನೋಡಿ, ಅಬ್ಸರ್ವ್ ಮಾಡ್ತಿರ್ಬೋದು ನೀವು. ಸೊ ಇಲ್ಲಿ ಫಸ್ಟ್ನೇ ಕ್ವಶನ್ ಕೇಳಿದ್ದಾನೆ, 10 - 2 + 9 + 2 / 4 = 19. ಸಮೀಕರಣವು ಸರಿ ಹೊಂದಬೇಕಾದರೆ ಯಾವ ಚಿಹ್ನೆಗಳನ್ನ ಅದಲು ಬದಲು ಮಾಡಬೇಕಂತ ಕ್ವಶನ್ ಅನ್ನ ಕೇಳಿದರೆ, ಇಲ್ಲಿ ಕ್ಲೀನ್ ಅಬ್ಸರ್ವ್ ಮಾಡಿ. 10 - 2 + 9 × 2 / 4 ದಟ್ ಶುಡ್ ಬಿ ಈಕ್ವಲ್ಸ್ ಟು 19 ಅಂತ ಕೊಟ್ಟಿದ್ದಾನೆ. ಅವನ ಕ್ವಶನ್ ಏನ್ ಕೇಳಿದ್ದಾನೆ, ಈ ಚಿಹ್ನೆಗಳನ್ನ ಯಾವ ಚಿಹ್ನೆಯನ್ನ ಅದಲು ಬದಲು ಮಾಡಿದ್ರೆ ಮಾತ್ರ ಏನಾಗುತ್ತೆ, ದ ಹೋಲ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ಸ್ ಟು 19 ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಸುಲಭ ಆಪ್ಷನ್ ನೋಡಿ, 4 ಆಪ್ಷನ್ ಕೊಟ್ಟಿದ್ದಾನೆ. ಒಂದನೇ ಆಪ್ಷನ್ ನಾವು ಟ್ರೈ ಮಾಡೋಣ. ನೋಡಿ ಏನ್ ಹೇಳಿದಾನೆ, ಸೊ ಮೈನಸ್ ಮತ್ತೆ ಡಿವೈಡ್ ಬೈ ಅನ್ನ ಅದಲು ಬದಲು ಮಾಡಿದ್ರೆ ಯಾವ ರೀತಿಯಾಗಿ ಆನ್ಸರ್ ಬರುತ್ತವಾ ಕರೆಕ್ಟ್ ಆಗುತ್ತಲ್ಲ ಅಂತ ಟೆಸ್ಟ್ ಮಾಡೋಣಂತೆ. ಏನ್ ಮಾಡೋಣ, ಸೊ 10 / 2, ಯಾಕಂದ್ರೆ ಅದಲು ಬದಲು ಮಾಡ್ಕೊಳ್ತೀವಲ್ಲ ಅದಕ್ಕೋಸ್ಕರ ಪ್ಲಸ್ ಮೈನಸ್ ಬದಲಾಗಿ, ಯಾಕಂದ್ರೆ ಅದಲು ಬದಲು ಮಾಡೋದ್ರಿಂದ ಮೈನಸ್ ಏನಾಗುತ್ತೆ, ಡಿವೈಡ್ ಬೈ ಆಗುತ್ತೆ. ಸೊ +9 × 2 ಡಿವೈಡ್ ಬೈ ಏನಾಗುತ್ತೆ, ಈಗ ಮೈನಸ್ ಆಗುತ್ತೆ. ಸೊ -4 ದಟ್ ಈಸ್ ಈಕ್ವಲ್ಸ್ ಟು 19. ನೋಡಿ ಏನಾಗುತ್ತೆ, ಸೊ 5 + 9 2 ಎಷ್ಟು 18 -4 = 19. ಸೊ ಇಲ್ಲಿ ನೋಡಿ 5 18 ಎಷ್ಟು 23 ಅಲ್ವಾ, 23 - 4 = 19. ದೇರ್ಫೋರ್ ಎಷ್ಟು 19 = 19. ಹಾಗಾದ್ರೆ 4 ಆಪ್ಷನ್ ಅಲ್ಲಿ ಸರಿಯಾಗಿರುವಂತ ಉತ್ತರ ಯಾವ್ದಪ್ಪ ಅಂದ್ರೆ ಯಾವುದು ಯಾವುದು ಮೈನಸ್ ಮತ್ತು ಡಿವೈಡ್ ಬೈ ಅನ್ನ ಅದಲು ಬದಲು ಮಾಡುವ ಮೂಲಕ ನಾವು ಇಲ್ಲಿ ಆನ್ಸರ್ ನ ಕಂಡುಹಿಡಿಯಬಹುದು. ಆದ್ರಿಂದ 1 ಅನ್ನೋದು ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಆಗಿದೆ. ಇನ್ನು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡಿ. ಈ ಕೆಳಗೆ ಕೊಟ್ಟಿರುವಂತ ಒಂದು ಸರಣಿಯಿರುವಂತ ಒಂದು ತಪ್ಪಾದ ಸಂಖ್ಯೆಯನ್ನು ನಾವು ಐಡೆಂಟಿಫೈನ ಮಾಡಬೇಕಾಗುತ್ತೆ. ನೋಡಿ ಎಷ್ಟು ಕೊಟ್ಟಿದ್ದಾರೆ, ಟೋಟಲ್ ಆಗಿ 7 ವ್ಯಾಲ್ಯೂ ಅನ್ನು ಕೊಟ್ಟಿದ್ದಾರೆ. ಆ 7 ವ್ಯಾಲ್ಯೂ ಅಲ್ಲಿ ಒಂದು ಸಂಖ್ಯೆ ಏನಾಗಿದೆ ತಪ್ಪಾಗಿದೆ. ಆದರೆ ತಪ್ಪಾಗಿರುವಂಥ ಸಂಖ್ಯೆ ನಾವೇನು ನೋಡಬೇಕು, ಐಡೆಂಟಿಫೈನ ಮಾಡಬೇಕಾಗುತ್ತೆ. ಯಾವ ಸಂಖ್ಯೆ ಕೊಟ್ಟಿದ್ದಾರೆ ನೋಡಿ, 25 32 64 71 74 291 1746 ನೋಡ್ಬಿಟ್ಟು 7 ವ್ಯಾಲ್ಯೂ ಇದಾವೆ, ನಂಬರ್ಗಳಿದ್ದಾವೆ. ಈಗ ಅಬ್ಸರ್ವ್ ಮಾಡಿ, 25 ಮತ್ತು 32 ಇರುವಂಥ ವ್ಯತ್ಯಾಸ ಎಷ್ಟಿದೆ, ಎಷ್ಟು +7 ಇದೆ. ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿ, 32 ಮತ್ತು 64 ಇರುವಂಥ ಡಿಫ್ರೆನ್ಸ್ ಎಷ್ಟಿದೆ, ಸೊ +32 ಇದೆ. ಹಾಗಾದ್ರೆ ಅರ್ಥ ಏನು, ಇದನ್ನ × 2 ಮಾಡಿದರೆ ಅಂತ ಅರ್ಥ. ಹಾಗಾದರೆ 32 × 2 ಅಂದರೆ ಎಷ್ಟು 64 ಆಗುತ್ತೆ. ಇವ ನಡುವೆ ಎಷ್ಟಿದೆ ಗ್ಯಾಪು ನೋಡಿ, ಎಷ್ಟಿದೆ +7 ಇದೆ. ಹಾಗಾದ್ರೆ ಏನಪ್ಪ ಅಂದರೆ ಒಂದು ಸಂಖ್ಯೆಯನ್ನು ಬಿಟ್ಟ ನಂತರ +7 ಏನು ಮಾಡಿದ್ದಾರೆ, ಆ್ಯಡ್ ಮಾಡ್ತಾ ಹೋಗಿದ್ದಾರೆ. ಬಟ್ ಈಗ ನೆಕ್ಸ್ಟ್ ನೋಡಿ, ನಾನು ನೆಕ್ಸ್ಟ್ ಈಗ +2 ಮಾಡಬೇಕು ಅಥವಾ +7 ಮಾಡಬೇಕು ಗೊತ್ತಾಗ್ತದೆ. ಅದಕ್ಕೆ ಮಾಡಪ್ಪ ಅಂದರೆ ಇಲ್ಲಿದೆ ನೋಡಿ, +7 ಒಂದು ಸಂಖ್ಯೆ ಬಿಡಿ, +7 ಒಂದು ಸಂಖ್ಯೆ ಬಿಡಿ, ಇಲ್ಲಿ +7. ಹಾಗಾದ್ರೆ ಏನು, ಹಾಗಾದರೆ ಎಷ್ಟು ನೋಡಿ, ನೆಕ್ಸ್ಟ್ ಬರುವಂಥ ಸಂಖ್ಯೆ 74 ಇದೆ. ಇದೆರಡು ಡಿಫ್ರೆನ್ಸ್ ಎಷ್ಟಿದೆ ನೋಡಿ, +7 ಕೂಡ ಇಲ್ಲ, ಜಸ್ಟ್ +3 ಅಷ್ಟೇ ಇದೆ. ಆಗ ನಾವೇನು ಮಾಡೋಣಪ್ಪ ಅಂದರೆ ಓವರ್ ಆಗಿ ಅಬ್ಸರ್ವ್ ಮಾಡಿ, ಈ 291 ಮತ್ತು 74 ನಡುವೆ ಇರುವಂಥ ವ್ಯತ್ಯಾಸ ಎಷ್ಟಿರಬೇಕಿತ್ತು, +7 ಅಂದರೆ 74 ಆದಮೇಲೆ +7 ಸೇರಿಸಬೇಕಿತ್ತು. ಅಂದರೆ ಈಗೇನು ಮಾಡೋಣ, ಮೈನಸ್ ಮಾಡೋಣ. ಸೊ -7. ಈಗ 291 -7 ಅಂದರೆ ಎಷ್ಟು 284. ಈಗ ಮತ್ತೆ ಚೆಕ್ ಮಾಡಿ ನೋಡಿ, 25 + 7 32 ಆಯಿತು, 32 × 2 64 ಆಯಿತು, 64 + 7 71 ಆಯಿತು. ಹಾಗಾದರೆ 71 ಎಷ್ಟು ಇಂಟು ಮಾಡಿದರೆ 284 ಬರುತ್ತೆ. ಎಷ್ಟು ಮಾಡಬೇಕು, × 3 ಮಾಡಬೇಕು. ನೆಕ್ಸ್ಟ್ ಕಂಟಿನ್ಯೂ ಮಾಡಿ, ಓಕೆನಾ. 284 + 7 ಮಾಡಿದರೆ 291 ಬರುತ್ತೆ. 291 ಇಂಟು ನೋಡಿ ಎಷ್ಟಾಯ್ತು, ಈಗ +2 × 3 ಈಗ × 4 ಮಾಡಿದರೆ ಎಷ್ಟು ಬಂತು, 1746. ಹಾಗಾದರೆ ಎಷ್ಟು 74 ಅನ್ನೋದು ಈ ಸರಣಿಯಲ್ಲಿ ಅಲ್ವಾ, 74 ಅನ್ನೋದು ಈ ಸರಣಿಯಲ್ಲಿ ತಪ್ಪಾಗಿರುವಂಥ ಒಂದು ಸಂಖ್ಯೆ ಆಗಿದ್ದು ಆಪ್ಷನ್ ಯಾವುದು, ಆಪ್ಷನ್ 3 ಅನ್ನೋದು ಇದಕ್ಕೆ ಸರಿಯಾಗಿರುವಂಥದ್ದು. ಎರಡನೇ ಕ್ವಶನ್ಗೆ ಆಪ್ಷನ್ 3 ಅನ್ನೋದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ. ಇನ್ನು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡಿ. ಎಸ್ ನೋಡಿ, ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡಿ. ಕ್ವಶನ್ ಕೇಳಿದ್ದಾರೆ ಅಂದರೆ 150 ವಿದ್ಯಾರ್ಥಿಗಳಲ್ಲಿ ಎಷ್ಟು ನೋಡಿ, ಟೋಟಲ್ ಎಷ್ಟು 150 ವಿದ್ಯಾರ್ಥಿಗಳಲ್ಲಿ 45 ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ನಲ್ಲಿ, ಓಕೆನಾ, 50 ಅಕೌಂಟ್ಸ್ನಲ್ಲಿ, 30 ಕಾಸ್ಟಿಂಗ್ನಲ್ಲಿ,
30 ಮ್ಯಾನೇಜ್ಮೆಂಟ್ ಮತ್ತು ಅಕೌಂಟ್ಸ್ನಲ್ಲಿ ಎರಡರಲ್ಲೂ ಕೂಡ ಇದ್ದಾರೆ, 32 ಅಕೌಂಟ್ಸ್ ಮತ್ತು ಕಾಸ್ಟಿಂಗ್ ಎರಡರಲ್ಲೂ ಕೂಡ ಇದ್ದಾರೆ, 35 ಮ್ಯಾನೇಜ್ಮೆಂಟು ಮತ್ತು ಕಾಸ್ಟಿಂಗ್ ಎರಡರಲ್ಲೂ ಇದ್ದಾರೆ, 25 ವಿದ್ಯಾರ್ಥಿಗಳು 3 ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದಾರೆ. ಹಾಗಾದ್ರೆ ಇದು ಒಂದು ರಿಸಲ್ಟ್ ಶೀಟ್ ಇದೆ. ಟೋಟಲ್ ಎಷ್ಟಿದ್ದಾರೆ? 150 ವಿದ್ಯಾರ್ಥಿಗಳಿದ್ದಾರೆ. ಓಕೆನಾ? ಹಾಗಾದರೆ ಕನಿಷ್ಠ ಒಂದು ವಿಷಯದಲ್ಲಾದರೂ ಉತ್ತೀರ್ಣರಾದಂಥ ವಿದ್ಯಾರ್ಥಿಗಳ ಸಂಖ್ಯೆ ನಾವೇನು ಮಾಡಬೇಕು? ಐಡೆಂಟಿಫೈನ ಮಾಡಬೇಕಾಗುತ್ತೆ. ಓಕೆನಾ? ಎಸ್, ಇಲ್ಲಿ ನೋಡಿ, ಈಗ ಅಬ್ಸರ್ವ್ ಮಾಡಿ. ಈಗ ಮ್ಯಾನೇಜ್ಮೆಂಟ್ ಎಷ್ಟಿದ್ದಾರೆ? ಮ್ಯಾನೇಜ್ಮೆಂಟು 45 ಇದ್ದಾರೆ. ಸೊ ಅಕೌಂಟ್ಸಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ? ಅಕೌಂಟ್ಸಲ್ಲಿ 50 ಜನ ಪಾಸ್ ಆಗಿದ್ದಾರೆ. ನೆಕ್ಸ್ಟು ಕಾಸ್ಟಿಂಗ್ನಲ್ಲಿ ಎಷ್ಟಾಗಿದ್ದಾರೆ? ಕಾಸ್ಟಿಂಗ್ನಲ್ಲಿ 30 ಜನ ಪಾಸ್ ಆಗಿದ್ದಾರೆ. ಓಕೆ, ಈಗ ಪ್ಲಸ್ ಮಾಡಿ. ಎಷ್ಟು? 125 ಆದರು. ಈಗ ಸೆಕೆಂಡ್ ಅಬ್ಸರ್ವ್ ಮಾಡಿ, ಏನಿದ್ದಾನೆ? 30 ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಮತ್ತು ಅಕೌಂಟ್ಸ್ ಎರಡರಲ್ಲೂ ಕೂಡ ಪಾಸ್ ಆಗಿದ್ದಾರೆ ಅಲ್ವಾ? ಅದರಿಂದ ಮಾಡೋಣ, ಮ್ಯಾನೇಜ್ಮೆಂಟ್ ಪ್ಲಸ್ ಅಕೌಂಟ್ಸ್ ಎಷ್ಟಿದ್ದಾರೆ? 30. ನೆಕ್ಸ್ಟು 32 ವಿದ್ಯಾರ್ಥಿಗಳು ಅಕೌಂಟ್ಸ್ ಮತ್ತು ಕಾಸ್ಟಿಂಗ್ ಅಲ್ವಾ? ಅಕೌಂಟ್ಸ್ ಪ್ಲಸ್ ಕಾಸ್ಟಿಂಗ್ಲಿ ಎಷ್ಟಾಗಿದ್ದಾರೆ? 32 ವಿದ್ಯಾರ್ಥಿಗಳು ಆಗಿದ್ದಾರೆ. ನೆಕ್ಸ್ಟ್ ಏನಾಗಿದ್ದಾರೆ? 35 ವಿದ್ಯಾರ್ಥಿಗಳು ಅಲ್ವಾ? ಎಷ್ಟು? ಮ್ಯಾನೇಜ್ಮೆಂಟ್ ಮತ್ತು ಕಾಸ್ಟಿಂಗ್ನಲ್ಲಿ 35 ವಿದ್ಯಾರ್ಥಿಗಳು ಪಾಸನ ಆಗಿದ್ದಾರೆ. 97 ಬರ್ತಾರೆ. ಈಗ ನೆಕ್ಸ್ಟ್ ನೋಡಿ, ಎಷ್ಟು? 25 ವಿದ್ಯಾರ್ಥಿಗಳು ಅಂದರೆ ಎಂ ಪ್ಲಸ್ ಎ ಪ್ಲಸ್ ಸಿ ಮೂರನ್ನು ಓದರೆ ಎಷ್ಟಿದಾರಪ್ಪ ಅಂದರೆ 25 ವಿದ್ಯಾರ್ಥಿಗಳು ಇದ್ದಾರೆ. ಈಗ ನಮ್ಗೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕೆಲಸ ಇಲ್ಲೇ ಇದೆ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಓವರಾಲ್ ಅಬ್ಸರ್ವ್ ಮಾಡಿ. ಸೊ 125 ಪ್ಲಸ್ 25 ಇಲ್ಲಿ -97 ಅಂತ ಮಾಡಬೇಕು. ಯಾಕೆ -97 ಮಾಡಬೇಕಪ್ಪ ಅಂದರೆ ನೋಡಿ, ಇವರು ಒಂದೇ ವಿಷಯವನ್ನು ಅಂದರೆ ಒಬ್ಬ ವಿದ್ಯಾರ್ಥಿ 2 ವಿಷಯದಲ್ಲಿ ಕೂಡ ಏನಾಗಿದ್ದಾನೆ? ಪಾಸ್ ಆಗಿದ್ದಾನೆ. ಹಾಗಾದ್ರೆ ಅಬ್ಸರ್ವ್ ಮಾಡಿ, 125 -97 ಪ್ಲಸ್ 25 ಎಷ್ಟಾಗುತ್ತೆ? 2 ಅಬ್ಸರ್ವ್ ಮಾಡಿ. 125 ಪ್ಲಸ್ 25 ಎಷ್ಟಾಯಿತು? ಸೊ 150 ಆಯಿತು. 150ಯಲ್ಲಿ 97 ಹೋದ್ರೆ ಎಷ್ಟು ಬಂದ ಆನ್ಸರು? ಸೊ ಜಸ್ಟು 43. ಹಾಗಾದರೆ ಸೊ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಎಷ್ಟಪ್ಪ ಅಂದರೆ ಆಪ್ಷನ್ ಸಿ ಅಥವಾ ಆಪ್ಷನ್ 3 ಅನ್ನೋದು ಸರಿಯಾದ ಉತ್ತರ ಆಗಿದ್ದು, 43 ವಿದ್ಯಾರ್ಥಿಗಳು ಕನಿಷ್ಠ ಒಂದು ಆದರೂ ಸಬ್ಜೆಕ್ಟಲ್ಲಿ ಉತ್ತೀರ್ಣರಾಗಿದ್ದಾರೆ ಅಂತ ಈ ಕ್ವಶನ್ ಮೂಲಕ ಅಂದರೆ ನಾವು ಐಡೆಂಟಿಫೈನ ಮಾಡಬಹುದಾಗಿದೆ. ಇನ್ನು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡಿ. ಒಬ್ಬ ವ್ಯಕ್ತಿ ಏನು ಮಾಡಿದೆ ನೋಡಿ, ಒಬ್ಬ ವ್ಯಕ್ತಿ ಎಸ್ಕಲೇಟರ್ನಲ್ಲಿ ಪ್ರತಿ ಸೆಕೆಂಡ್ಗೆ 4 ಹೆಜ್ಜೆಗಳ ವೇಗದಲ್ಲಿ ನಡೆದು, ಬಹಳ ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡಿ. ಒಬ್ಬ ವ್ಯಕ್ತಿ ಎಸ್ಕಲೇಟರ್ನಲ್ಲಿ ಪ್ರತಿ ಸೆಕೆಂಡ್ಗೆ 4 ಹೆಜ್ಜೆಗಳ ವೇಗದಲ್ಲಿ ನಡೆದು 15 ಸೆಕೆಂಡ್ಗಳಲ್ಲಿ ಇನ್ನೊಂದು ತುದಿಯನ್ನು ತಲುಪುತ್ತಾನೆ. ಓಕೆ, ಇದನ್ನು ಬರ್ಕೊಂಬೇಡೋಣ ಅಂತ. ಓಕೆ, ಏನು ಹೇಳಿದ್ದಾನೆ? ಅವನು ಮೇಲೆ ಹೋಗುವಾಗ 15 ಸೆಕೆಂಡ್ ತೊಗೊಳ್ತಾನೆ, ಅದೇ ಕೆಳಗೆ ಬರುವಾಗ 45 ಸೆಕೆಂಡನ್ನು ತಗೊಳ್ತಾನೆ. ಹೆಂಗೆ ಬರ್ಕೋಬೋದು ಇದನ್ನು ಅಬ್ಸರ್ವ್ ಮಾಡಿ. 15 ಈಕ್ವಲ್ಸ್ ಸ್ಟೆಪ್ಸ್, ಯಾಕಂದರೆ ಸ್ಟೆಪ್ಸ್ ಎಷ್ಟು ಗೊತ್ತಿಲ್ಲ ನಮಗೇನಲ್ವಾ? ಸ್ಟೆಪ್ಸ್ ಎಷ್ಟು? 4 + a, ಯಾಕಂದರೆ 4 ಹೆಜ್ಜೆ ವೇಗದಲ್ಲಿ ಅವನು ಹೋಗ್ತಾನೆ. ಇನ್ನು ಈ ಕಡೆ ಬಂದರೆ 45 ಈಕ್ವಲ್ಸ್ ಸ್ಟೆಪ್ಸ್ /4 - a ಆಗುತ್ತೆ. ಇದು ನಾವು ಈಕ್ವೇಷನ್ ಫಾರ್ಮ್ ಬರ್ಕೋದಲ್ವಾ? ಯಾವ ಥರ ಬಂದರೆ ಅಬ್ಸರ್ವ್ ಮಾಡಿ. ಸೊ ಸ್ಟೆಪ್ಸ್ ಈಕ್ವಲ್ಸ್ 15 4 + a. ಈ ಕಡೆ ಬಂದರೆ ಸ್ಟೆಪ್ಸ್ ಈಕ್ವಲ್ಸ್ 45 4 - a. ಈ ರೀತಿ ಬರ್ಕೋದಲ್ವಾ? ಈಗ ಇದನ್ನು ಈಸಿಯಾಗಿ ಐಡೆಂಟಿಫೈನ ಮಾಡ್ಬೋದು. ಸೊ 15 4 + a ಈಕ್ವಲ್ಸ್ 45 4 - a 4 - a ಅಂತ ಅಂದ್ಕೊಳ್ಳೋಣ. ಇಲ್ಲಿ ನೋಡಿ, 15 4 ಎಷ್ಟು? 15 × 4, ಸೊ 60 ಅಲ್ವಾ? ಪ್ಲಸ್ 15 × a 15 a ಆಗುತ್ತೆ ಈಕ್ವಲ್ಸ್. ಈಗ 45 × 4 ಎಷ್ಟಾಗುತ್ತೆ? 180 ಆಗುತ್ತೆ. ಮೈನಸ್ ಎಷ್ಟು? 45 a ಆಯಿತು. ಈಗ ಒಂದು ಕಡೆ ತೊಗೊಳ್ಳೋಣ. 60 + 15a - 180 ಮೈನಸ್ ಸೊ ಪ್ಲಸ್ 45a ಈಕ್ವಲ್ಸ್ ಟು 0. ಇಲ್ಲಿ ಅಬ್ಸರ್ವ್ ಮಾಡಿ. 60 - 80 ಅಂದರೆ ಎಷ್ಟು? -120 ಪ್ಲಸ್ 15a ಪ್ಲಸ್ 45 ಅಂದರೆ ಎಷ್ಟು? ಪ್ಲಸ್ ಎಷ್ಟು? 60a ಈಕ್ವಲ್ಸ್ ಟು 0 ಆಗುತ್ತೆ. ಹಾಗಿದ್ರೆ 60a ಈಕ್ವಲ್ಸ್ ಟು ಈ ಕಡೆ ಬಂದಾಗ ಏನಾಗುತ್ತೆ? ಪ್ಲಸ್ 120 ಆಗುತ್ತೆ. ಅದರಿಂದ ಎ ಅಂದರೆ ಎಷ್ಟು ಅರ್ಥ? ಅಬ್ಸರ್ವ್ ಮಾಡಿ. ಎ ಅಂದರೆ ಎಷ್ಟು? ಇದು 120 / 60. ಅದರಿಂದ ದೇರ್ ಫಾರ್ ಎ ಅಂದರೆ ಎಷ್ಟು? 2 ಆಗುತ್ತೆ. ಅದರಿಂದ 2 ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಗಿದೆ. ಈಗ ಅಬ್ಸರ್ವ್ ಮಾಡಿ, ಅವನು
ಮೊದಲಕ್ಕೂ ಮತ್ತು ಇರುವಂಥ ವ್ಯತ್ಯಾಸ ಎಷ್ಟಿದೆಯಪ್ಪ ಅಂದರೆ ಇಲ್ಲ ಈಗ ಎಷ್ಟು ಮಾಡಿ 45 ಅಲ್ವಾ 45 ಇಂಟು 2 ಮಾಡಿ ಎಷ್ಟು ಬಂತು ಸೊ 90. ಅದರಿಂದ ಮೆಟ್ಟಲುಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 90 ಆಗಿರುತ್ತವೆ. ಓಕೆನಾ. ಈ ರೀತಿಯಾಗಿ ನಾವು ಮ್ಯಾಥಮೆಟಿಕಲ್ ಮೂಲಕ ನಾವು ಈ ಥರ ಕ್ವಶನ್ಗೆ ನಾವು ಆನ್ಸರನ್ನು ಐಡೆಂಟಿಫೈನ ಮಾಡ್ಬೋದಾಗಿದೆ. ಇನ್ನು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡಿ. ಒಂದು ಪ್ರದರ್ಶನದ ಟಿಕೆಟ್ ಬೆಲೆಯನ್ನು 14% ಹೆಚ್ಚಿಗೆ ಮಾಡ್ತಾರೆ. ಆದರೆ ಹೆಚ್ಚಿಗೆ ಮಾಡಿದ ಪ್ರತಿಫಲ ಏನಾಗುತ್ತಪ್ಪ ಅಂದರೆ ಹೆಚ್ಚಿಗೆ ಮಾಡಿದ್ರ ಪ್ರತಿಫಲ ಏನಾಗುತ್ತಪ್ಪ ಅಂದರೆ ಪ್ರೇಕ್ಷಕರ ಸಂಖ್ಯೆ ಎಷ್ಟಾಗುತ್ತೆ 22% ಅಷ್ಟು ಕಡಿಮೆ ಆಗುತ್ತೆ. ಹಾಗಾದರೆ ಆದಾಯದ ಮೇಲೆ ಬೀರುವಂಥ ಪರಿಣಾಮ ಎಷ್ಟು ಅಂತ ಕ್ವಶನನ್ನು ಕೇಳಿದ್ದಾರೆ. ಓಕೆ ಇಲ್ಲಿ ನೋಡಿ. ಸೊ ಎಕ್ಸಾಂಪಲ್ ಈಗ ನಾವೇನು ಅನ್ಕೋಣ ಅಸಂಪ್ಷನ್ ಮಾಡ್ಕೋಣ 100 ರೂಪೀಸ್ ಅನ್ಕೋಣ. ಪ್ರೀವಿಯಸ್ ಎಷ್ಟಿತ್ತು 100 ರೂಪೀಸ್ ಅದರ ನಿಜವಾದ ಬೆಲೆ ಇತ್ತು. ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡಿದ್ರು 14% ಜಾಸ್ತಿ ಮಾಡಿದ್ರು. ಅದರ ಅರ್ಥ ಏನಾಯಿತು ಇದು 114 ಪ್ರೆಸೆಂಟ್ ಆಗಿರುವಂಥ ಟಿಕೆಟ್ ಬೆಲೆ ಎಷ್ಟಾಗುತ್ತೆ 114 ಆಗುತ್ತೆ. ಈ ಕ್ಲೀನ್ ಅಬ್ಸರ್ವ್ ಮಾಡಿ ಎಷ್ಟು ಕಮ್ಮಿ ಮಾಡಿದ್ದಾರೆ 22% ಅಲ್ವಾ. ಸೊ 22% ಪ್ರೇಕ್ಷಕರ ಸಂಖ್ಯೆ ಏನಾಗಿದೆ ಕಡಿಮೆ ಆಗಿದೆ. ಸಿಂಪಲ್ ಆಗಿ ಏನಿಲ್ಲ 114 ಇಂಟು 22 ಎಷ್ಟಾಗುತ್ತೆ 2508 ಆಗುತ್ತೆ. ಏನು ಮಾಡ್ಬೇಕು ಇದನ್ನು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಾನೆ. ಅದರಿಂದ /100 ಅದರಿಂದ ಎಷ್ಟಾಯಿತು ಇದು 25.08 ಆಯಿತು. ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ 40% ಅಲ್ವಾ. ಅಬ್ಸರ್ವ್ ಮಾಡಿ 40%ನ್ನು ಇಲ್ಲಿ ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ 11.08 ಆನ್ಸರ್ ಬರುತ್ತೆ. ಅದರಿಂದ ಆನ್ಸರ್ ಆಪ್ಷನ್ ಯಾವುದು ಆದ್ದರಿಂದ 11.08 ಬರುತ್ತೆ. ಆದ್ದರಿಂದ ಆಪ್ಷನ್ ಯಾವುದು ಆಪ್ಷನ್ 3. ಆಪ್ಷನ್ 3 ಅದು 11.08% ಅಷ್ಟು ಇಳಿಕೆ ಆಗಿದೆ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಅಲ್ಲಿ 11.08 ಅಷ್ಟು ಹೆಚ್ಚಿಗೆ ಆಗಿದೆ ಕೊಟ್ಟಿದ್ದಾನೆ, ಇಲ್ಲಿ ಇಳಿಕೆ ಆಗಿದೆ ಅಂತ ಕೊಟ್ಟಿದ್ದಾನೆ. ಸಿಂಪಲ್ ಕ್ವಶನಲ್ಲಿ ಅಬ್ಸರ್ವ್ ಮಾಡಿ ಏನು ಹೇಳ್ತಾನೆ 14% ಬೆಲೆ ಹೆಚ್ಚಿಗೆ ಆದಾಗ ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಆಯಿತು. ನೋಡಿ ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಆಯ್ತು ಅಂದ್ರೆ ಅರ್ಥ ಏನು ಅವರಿಗೆ ಬರುವಂಥ ಆದಾಯ ಕಮ್ಮಿ ಆಗಿದೆ ಅಂತಲ್ವಾ. ಆದ್ದರಿಂದ ನಾವೇನು ಮಾಡೋಕೆ ಇಲ್ಲಿ 11.08% ಅಷ್ಟು ಏನಾಗಿದೆ ಕಡಿಮೆ ಆಗಿದೆ ಅಂತಲೇ ಹೇಳಬೇಕಾಗುತ್ತೆ ಅಲ್ವಾ. ಕಡಿಮೆ ಆಗಿದೆ ಅಂತಲೇ ಇಲ್ಲಿ ನಾವು ಹೇಳಬೇಕಾಗುತ್ತೆ. ಇನ್ನು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡಿ. ಎಷ್ಟು ನೋಡಿ ಒಂದು ಪರೀಕ್ಷೆಯಲ್ಲಿ ಹುಡುಗಿಯರು ಮತ್ತು ಹುಡುಗರು ಉತ್ತೀರ್ಣರಾಗಲು ಹುಡುಗಿಯರು ಗರ್ಲ್ಸ್ ಪಾಸ್ ಆಗೋಕ್ಕೆ ಎಷ್ಟು ಬೇಕು 35% ಬೇಕು. ಅದೇ ಬಾಯ್ಸ್ ಪಾಸ್ ಆಗೋಕ್ಕೆ 45% ಏನು ಕನಿಷ್ಠ ಅಂಕಗಳು ಬೇಕಾಗುತ್ತೆ. ಆಗಿರುವಾಗ ಒಬ್ಬ ಹುಡುಗ ಸೊ ಒಬ್ಬ ಹುಡುಗ ಏನು ಮಾಡ್ತಾನಪ್ಪ ಅಂದರೆ 280 ಅಂಕವನ್ನು ಪಡಿತಾನೆ. ನೋಡಿ 280 ಅಂಕವನ್ನು ಪಡೆದ್ರೂ ಕೂಡ ಎಷ್ಟು 80 ಅಂಕಗಳ ಏನು ಕೊರತೆಯಿಂದ ಏನಾಗ್ತಾನಪ್ಪ ಅಂದ್ರೆ ಅವನು ಅನುತ್ತೀರ್ಣ ಆಗ್ತಾನೆ, ಅವನು ಪಾಸ್ ಆಗೋದಿಲ್ಲ, ಫೇಲ್ ಆಗಿದ್ದಾನೆ ಅಂತ. ಆಗಿರುವಾಗ ಒಂದು ಹುಡುಗಿ ಪರೀಕ್ಷೆಯಲ್ಲಿ ಎಷ್ಟು 108 ಅಂಕವನ್ನು ಪಡೆದಿದ್ದಾಳೆ. ಹಾಗಾದರೆ ಅವಳು ಉತ್ತೀರ್ಣರಾಗಲು ಎಷ್ಟು ಅಂಕಗಳು ಬೇಕಾಗುತ್ತೆ ನೋಡಿ 280 + 80 ಅಲ್ವಾ. ಸೊ 360 ಆಗುತ್ತೆ 360 ಓಕೆನಾ. ಸೊ 360 ನೋಡಿ 360 ಡಿವೈಡೆಡ್ ಬೈ ಎಷ್ಟು 45% ಅಲ್ವಾ. 45 ಎಷ್ಟು ಬರುತ್ತೆ 8. ಈಗ 8 × 100 ಮಾಡಿ ಎಷ್ಟಾಗುತ್ತೆ 800 ಮಾರ್ಕ್ಸ್. ಹಾಗಾದರೆ ಒಟ್ಟು ಅಂಕಗಳು ಎಷ್ಟು 800 ಅಂತ ಅರ್ಥ ಆಯ್ತಲ್ವಾ. ಹಾಗಾದರೆ ನೋಡಿ 800 ಇರುವಾಗ ಅವ್ನು ಪಾಸ್ ಆಗೋಕ್ಕೆ ಎಷ್ಟು ಬೇಕಿತ್ತು 45% ಮಾರ್ಕ್ಸ್ ಬೇಕಾಗಿತ್ತು, ಅಂದರೆ 360 ಮಾರ್ಕ್ಸ್ ಬೇಕಾಗಿತ್ತು. ಅವನೆಷ್ಟು ಪಡ್ಕೊಂಡಿದ್ದಾನೆ 280 ಅಂಕವನ್ನು ಪಡ್ಕೊಂಡಿದ್ದಾನೆ. ಈಗ ಅಬ್ಸರ್ವ್ ಮಾಡಿ 280 ಅಂದರೆ ಎಷ್ಟು ಇದು 35% ಅಂತ. ನೋಡಿ ಅವನು 35% ಅಂಕವನ್ನು ಪಡ್ಕೊಂಡಿದ್ದಾನೆ. ಅವನಿಗೆ ಎಷ್ಟು ಸಾಲ್ಟೇಜ್ ಆಯಿತು 80 ಮಾರ್ಕ್ಸು ಸಾಲ್ಟೇಜ್ ಏನಾಗಿದೆ, ಅದರಿಂದ ಅವನು ಫೇಲ್ ಆಗಿದ್ದಾನೆ. ಈಗ 108 ನೋಡಿ ಎಲ್ಲೇ ಇದೆ 108 ಅಂಕವನ್ನು ಪಡ್ಕೊಂಡಿದ್ದಾಳೆ. ಇವಳು ಪಾಸ್ ಆಗಿ ಎಷ್ಟು ಬೇಕಿತ್ತು 35% ಬೇಕಿತ್ತಲ್ಲ. 35% ಅಂದರೆ ಎಷ್ಟು 280. ಆದ್ದರಿಂದ ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ಯಾವುದಪ್ಪ ಅಂದರೆ ಆಪ್ಷನ್ 3 ಆಪ್ಷನ್ 3 160 ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ. ಓಕೆನಾ. ಇನ್ನು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡಿ. ಇನ್ನು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡಿದರೆ 10 ಸಂಖ್ಯೆಗಳ ಸರಾಸರಿ 40 ಆಗಿದೆ. ನೋಡಿ 10 ಸಂಖ್ಯೆಗಳ ಸರಾಸರಿ ಅರ್ಥಮೆಟಿಕ್ ಮೀನ್. ಓಕೆನಾ. 10 ನಂಬರ್ಗಳ ಅರ್ಥಮೆಟಿಕ್ ಮೀನ್ ಆಗಿದೆ ಅಂದರೆ 40 ಆಗಿದೆ ಅಲ್ವಾ. ಸೊ ಅದರಿಂದ 10 × 40 ಮಾಡ್ಕೊಳ್ಳಿ. ಎಷ್ಟು ಬಂತು 400 ಬಂತು. ನೆಕ್ಸ್ಟ್ ಹೇಳಿದ್ದಾನೆ 18 ಮತ್ತು 21 ಸಂಖ್ಯೆಗಳನ್ನು ಎಷ್ಟು 18 ಮತ್ತು 21 ಸಂಖ್ಯೆಗಳನ್ನು ಎಷ್ಟಾಗುತ್ತೆ ನೋಡಿ 18 21 2 ಮಾಡಿದರೆ 39 ಆಯಿತು. ಪ್ಲಸ್ ಮಾಡ್ಬೇಕು, ಯಾಕಂದರೆ ಇದು ನಿಜವಾಗಿರುವಂಥ ಸಂಖ್ಯೆಗಳು. ಏನು ಮಾಡಿದ್ದಾನೆ 18 ಮತ್ತು 21 ಸಂಖ್ಯೆಗಳನ್ನು 18 ಬದಲಾಗಿ 81 ಅಂತ, 21 ಬದಲಾಗಿ 12 ಅಂತ ಅಂದ್ಕೊಂಡಿದ್ದಾನೆ. ಹಾಗಾದ್ರೆ ಎಷ್ಟಾಗುತ್ತೆ 81 ಅಲ್ವಾ. 80 90 93. ಸೊ
-93 ಮಾಡ್ತೀರಾ, ಯಾಕಂದರೆ ಇದು ಅಧಿಕವಾಗಿರುವಂಥ ಸಂಖ್ಯೆ. ಈಗ ಅಬ್ಸರ್ವ್ ಮಾಡಿ. ಸೊ 400 + 39 ಅಂದರೆ ಎಷ್ಟಾಯಿತು? 439 ಆಯಿತು. ಹಾಗಾದರೆ 439ರಲ್ಲಿ -93 ಮೈನಸ್ ಮಾಡಿ ಎಷ್ಟು ಬರ್ತಂದರೆ 346 ಬರುತ್ತೆ. ಓಕೆನಾ, 346 ನಮಗೆ ವ್ಯಾಲ್ಯೂ ಸಿಗುತ್ತೆ. ಬಟ್ ಇಲ್ಲಿ ಏನು ಕೇಳಿದ್ದಾನೆ, ಹಾಗಾದರೆ 10 ಸಂಖ್ಯೆಗಳ ಸರಿಯಾದ ಸರಾಸರಿ ಎಷ್ಟು ಅಂತ ನೋಡಿ. ಹಂಗಾರೇನು 346 ಎಷ್ಟು ಸಂಖ್ಯೆ ಇದ್ದಾವೆ? 10 ಸಂಖ್ಯೆ ಇದ್ದಾವೆ. ಏನು ಮಾಡಿ ನೋಡಿ, ಒಂದು 0 ಇದೆಯಲ್ಲ, ಅದಕ್ಕೆ ಒಂದು ಪಾಯಿಂಟ್ ಇಡ್ತೀರಿ. ಒಂದು ಸಂಖ್ಯೆ ಅಂದರೆ 34.6 ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಆಪ್ಷನ್ ಅಥವಾ ಆನ್ಸರ್ ಆಗಿದೆ. ಅಂದರೆ ಆಪ್ಷನ್ 2 ಅನ್ನೋದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಗಿದೆ. ಇನ್ನು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡಿ. ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿದ 15 ಅರ್ಜಿದಾರರಲ್ಲಿ 5 ಮಹಿಳೆಯರಿದ್ದಾರೆ, 10 ಜನ ಪುರುಷರಿದ್ದಾರೆ. ಓಕೆನಾ, ಟೋಟಲ್ ಎಷ್ಟು ನೋಡಿ? ಟೋಟಲ್ ಎಷ್ಟು? 15 ಜನ ಇದ್ದಾರೆ. ವುಮೆನ್ ಅಂದರೆ ಮಹಿಳೆಯರು 5 ಜನ ಇದ್ದಾರೆ, ಪುರುಷರು ಎಷ್ಟಿದ್ದಾರೆ? 10 ಜನ ಇದ್ದಾರೆ. ಇದು ಇನ್ಫಾರ್ಮೇಷನ್. ಹಾಗಾದರೆ ನೋಡಿ, ಹಾಗಾದರೆ ಆಯ್ಕೆಯಾದ ವ್ಯಕ್ತಿಗಳಲ್ಲಿ ನೋಡಿ, ಆಯ್ಕೆಯಾದ ವ್ಯಕ್ತಿಗಳಂದರೆ ಇಬ್ಬರನ್ನ ನಾವು ಕೆಲಸಕ್ಕೆ ತಗೋಬೇಕಾಗುತ್ತೆ. ಆಗಿರುವಾಗ ಆಯ್ಕೆಯಾದ ವ್ಯಕ್ತಿಗಳಲ್ಲಿ ಕನಿಷ್ಠ ಒಬ್ಬರಾದರೂ ಕೂಡ ಮಹಿಳೆಯರು ಇರಲೇಬೇಕಾಗುತ್ತೆ. ಅಂದರೆ ಕನಿಷ್ಠ ಒಬ್ಬರಾದರೂ ಕೂಡ ಮಹಿಳೆ ಇರುವಂಥ ಸಂಭಾವನೆಯತೆ ಅಥವಾ ಪ್ರಾಬಬಿಲಿಟಿ ಅಂತ ಕರಿತೀವಿ. ಪ್ರಾಬಬಿಲಿಟಿ ಎಷ್ಟಾಗುತ್ತಂತ ಕ್ವಶನನ್ನು ಕೇಳಿದರೆ ಇಲ್ಲೇನು ಹೆಂಗೆ ಕೇಳ್ತಾನೆ? ಅಟ್ಲೀಸ್ಟ್ ಅಲ್ವಾ, ಅಟ್ಲೀಸ್ಟ್ ಒಬ್ಬರು ವುಮೆನ್ ಇರಬೇಕು. ಅಟ್ಲೀಸ್ಟ್ ಒಬ್ಬರು ವುಮೆನ್ ಇರಬೇಕಲ್ಲ. ಅದರ ಅರ್ಥ ಏನು? ದಟ್ ಈಸ್ ಈಕ್ವಲ್ಸ್ ಟು 1 ಮೈನಸ್ ನಂಬರ್ ಆಫ್ ಮೆನ್ ಡಿವೈಡ್ ಬೈ ಟೋಟಲ್. ನೋಡಿ, ಇದು ಪ್ರಾಬಬಿಲಿಟಿಯಲ್ಲಿ ಬರುವಂಥ ಕ್ವಶನ್ ಆಗಿದ್ದು. ಈ ಮೂಲಕ ನಾವು ಇದನ್ನು ಐಡೆಂಟಿಫೈನ ಮಾಡ್ಬೋದು. ಈಗ ಏನಾಗುತ್ತೆ ನೋಡಿ, 1 ಮೈನಸ್ ನಂಬರ್ ಆಫ್ ಮೆನ್ ಎಷ್ಟಿದ್ದಾರೆ? ಎಷ್ಟು ಟೋಟಲ್ ಆಗಿ? ಸೊ 10 ಇದ್ದಾರೆ ಅಲ್ವಾ. 10 ಡಿವೈಡ್ ಬೈ ಟೋಟಲ್ ಎಷ್ಟಿದ್ದಾರೆ? ಟೋಟಲ್ಲು 15 ಇದ್ದಾರೆ. ಸೊ ಈಗ 10 ಡಿವೈಡ್ ಬೈ 15 ಆಯಿತು. ಬಟ್ ಇಲ್ಲ ಕ್ವಶನ್ ಕೇಳಿದ್ದಾನೆ, ಕೆಲಸಕ್ಕೆ ಕೇವಲ 2 ವ್ಯಕ್ತಿಗಳನ್ನು ಮಾತ್ರ ಆಯ್ಕೆ ಮಾಡಲಾಗುತ್ತೆ. ಅದರಿಂದ C2 ಅಂತ ನಾವು ಹಾಕೊಳ್ತೀವಿ. ಹಾಗಾದರೆ ಈ 10C2ನ ವ್ಯಾಲ್ಯೂ ಎಷ್ಟು ಅಥವಾ 15C2ನ ವ್ಯಾಲ್ಯೂ ಎಷ್ಟು ಅಂತ ಅಬ್ಸರ್ವ್ ಮಾಡಿ. ಫಸ್ಟು 10C2 ವ್ಯಾಲ್ಯೂನ ಐಡೆಂಟಿಫೈ ಮಾಡೋಣ. ನೋಡಿ, 10C2 ಅಂದರೆ ಏನಿಲ್ಲ, ಫಸ್ಟು 10 ತಗೊಳ್ಳಿ, ಅದರ ಹಿಂದಿನ ಸಂಖ್ಯೆ ಯಾವುದು? 9 ಡಿವೈಡ್ ಬೈ ಇಲ್ಲೆಷ್ಟಿದೆ? 2 ಅಲ್ವಾ. ಸೊ 2 × 1 ಆಯಿತು. ದೇರ್ಫೋರ್ 90 × 2 ಈಕ್ವಲ್ಸ್ 45 ಆಯಿತು. ಇನ್ನು 15C ಬಂದಾಗ ಎಷ್ಟಾಯಿತು? 15, ಅದರ ಹಿಂದಿನ ಸಂಖ್ಯೆ ಯಾವುದು? 14 ಡಿವೈಡ್ ಬೈ ಎಷ್ಟಿದೆ? 2 ಅಲ್ವಾ, ಅದಕ್ಕೆ 2 × 1. ದೇರ್ಫೋರ್ 15 × 10 ಹಾಕ್ಬಿಟ್ಟಿದ್ರೆ 210 ಬರುತ್ತೆ. ಓಕೆ, 210 ಡಿವೈಡ್ ಬೈ 2 ಮಾಡಿದಾಗ ಸೊ 105 ನಮಗೆ ಆನ್ಸರ್ ಬರುತ್ತೆ. 105 ಅನ್ನೋದು ನಮಗೆ ಆನ್ಸರ್ ಬರುತ್ತೆ. ಎಷ್ಟು ಬಂತು ನೋಡಿ? 10C2 ಅಂದರೆ 45, 15C2 ಅಂದರೆ 105 ನಮಗೆ ಬಂತು. ಈಗ ರಿಯಲ್ ಇಕ್ವೇಷನ್ಗೆ ಬರೋಣ ಅಲ್ವಾ. ರಿಯಲ್ ಇಕ್ವೇಷನ್ ಇದೆ, ಅದರಿಂದ ದೇರ್ಫೋರ್ 1 ಮೈನಸ್ 45 ಡಿವೈಡ್ ಬೈ 105 ಅಂತ ಅಂದ್ಕೊಳ್ಳೋಣ. ಈಗ ಅಬ್ಸರ್ವ್ ಮಾಡಿ, 15 3 ಅಲ್ವಾ, 15 7 ಸಿಗುತ್ತೆ. ಈಗೇನು ಮಾಡೋಣ? ಸೊ ಇಲ್ಲಿ ನೋಡಿ, ಇಂಟು ಮಾಡಬೇಕಾಗುತ್ತೆ. ಅದರಿಂದ ದೇರ್ಫೋರ್ 1 × 7 ಮೈನಸ್ ಹಂಗೆ ಇಟ್ಕೊಳ್ಳಿ, ಎಷ್ಟಿದೆ? 3 ಇದೆ ಡಿವೈಡ್ ಬೈ 7 ಅಂತ ಬರ್ಕೊಳ್ತೀವಿ. ನೆಕ್ಸ್ಟ್ ನೋಡಿ, ಮತ್ತೆ 1 × 7 ಅಂದರೆ ಎಷ್ಟು? 7. 7 - 3 ಅಂದರೆ 4 ಅಲ್ವಾ, ಡಿವೈಡ್ ಬೈ 7. ಹಾಗಾದ್ರೆ ಆನ್ಸರ್ ಎಷ್ಟು? 4 ಡಿವೈಡ್ ಬೈ 7 ಅನ್ನೋದು ಕ್ವಶನ್ ನಂಬರ್ 8ಕ್ಕೆ ಏನು ಕ್ವಶನ್ ನಂಬರ್ 8ಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಗಿದೆ. ಅಂದರೆ ಅದು ಆಪ್ಷನ್ 1 ಆಪ್ಷನ್ ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ. ಇನ್ನು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡಿ. ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಓಕೆನಾ, ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 9 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಷ್ಟು? 9 ಪ್ರಶ್ನೆ, ಟೋಟಲ್ 9 ಕ್ವಶನನ್ನು ಕೇಳಿದ್ದಾರೆ. ಅವುಗಳಲ್ಲಿ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ಸಾಧ್ಯವಿರುವ ಉತ್ತರವನ್ನು ನೀಡಿದ್ದಾರೆ. ಅಬ್ಸರ್ವ್ ಮಾಡಿ. ಸೊ 5 ಕ್ವಶನ್ ಎಷ್ಟು? 5 ಕ್ವಶನನ್ನು ಕೇಳಿದ್ದಾರೆ. 5 ಕ್ವಶನ್ ಎಷ್ಟು ಸಾಧ್ಯತೆ ಇದೆ? 3 ಸಾಧ್ಯತೆ ಅಲ್ವಾ. ಅದಕ್ಕೆ ಮಾಡಿ 3 ಟೈಮ್ ಹಾಕೊಳ್ಳಿ. 5 ಟೈಮ್ಸ್ 5 ಟೈಮ್ 3 × 3 × 3 × 3 × 3. ಸೊ 1 2 3 4 5 ಟೈಮ್ ಹಾಕೊಂಡ್ರಿ. ನೆಕ್ಸ್ಟ್ ಏನು ಕೇಳಿದಾನೆ? 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಸಾಧ್ಯತೆ. ಕ್ವಶನ್ ಎಷ್ಟು? 3 ಕ್ವಶನ್ ಇದೆ, ಸಾಧ್ಯತೆ ಎಷ್ಟು? 2. ಅದಕ್ಕೆ ಮಾಡಿ 2 × 2 ×
2 ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ ಏನಿದ್ದಾನೆ ಉಳಿದ ಒಂದು ಪ್ರಶ್ನೆಗೆ, ಯಾಕಂದರೆ 5 3 8 ಆಯಿತು, 9 1 8 ಹೋದರೆ 1 ಉಳಿತಲ್ವ, ಅದಕ್ಕೆ ಏನು ಮಾಡ್ತೀರಪ್ಪ ಅಂದರೆ ಲಾಸ್ಟ್ ಒಂದು ಪ್ರಶ್ನೆಗೆ ಎಷ್ಟು, ಒಂದು ಕ್ವಶನ್ ಅಲ್ವಾ, 1 ಕ್ವಶನ್ಗೆ ಎಷ್ಟಿದೆ 5 ಇದೆ. ಈಗ ಅಬ್ಸರ್ವ್ ಮಾಡಿ. ಸೊ 5 2 × 2 4 4 × 2 ಎಷ್ಟಾಗುತ್ತೆ 8 ಆಗುತ್ತೆ. ಇಲ್ಲಿ ನೋಡಿ 3 × 3 × 3 ಅಂದರೆ 3ನ 5 ಟೈಮ್ ಇಂಟು ಮಾಡಿದ್ರೆ ಎಷ್ಟು ಬರ್ತಪ್ಪ ಅಂದರೆ 243 ಆಗುತ್ತೆ. ಈಗ ಅಬ್ಸರ್ವ್ ಮಾಡಿ. ಈಗ ಸೊ 5 × 8 ಅಂದರೆ ಎಷ್ಟು 40, 40 × 243 ಅಂದರೆ 243 × 40 ಮಾಡಿದರೆ ಎಷ್ಟು ಬರ್ತದೆ ಆನ್ಸರು. ಸೊ 9720 ಅಂದರೆ ಆಪ್ಷನ್ ಯಾವುದು, ಆಪ್ಷನ್ 3 ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಗಿದ್ದು. 9200 ಸರಿ ಎಷ್ಟು, ಆಪ್ಷನ್ 3 ಸರಿಯಾಗಿದ್ದು. 9720 ಅನ್ನೋದು ಎಷ್ಟು, ಕ್ವಶನ್ ನಂಬರ್ 9ಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ. ಇನ್ನು ಕ್ವಶನ್ ನಂಬರ್ 10 ಅಬ್ಸರ್ವ್ ಮಾಡಿ. ಸ್ಕ್ವೇರ್ ಆಫ್ ಕ್ಯೂಬ್ ಇದ್ದಾಗ ಪಾಯಿಂಟಿನ ನಂತರ ಬರುವಂಥ 3 ಬಿಂದು ಸಂಖ್ಯೆಗಳಿದೆಯಲ್ಲ, ಸಂಖ್ಯೆಗೆ ಏನು ಮಾಡ್ತೀವಪ್ಪ ಅಂದರೆ ಒಂದು ಪಾಯಿಂಟನ್ನು ಇಡಬೇಕಾಗುತ್ತೆ. ಹಂಗಂದ್ರೆ ಏನು, ಕ್ಲೀನ್ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ √300.763 ಕ್ಯೂಬ ಇದೆ. ಹಿಂಗಂದ್ರೆ ಅರ್ಥ ಏನು ನೋಡಿ, ಅದಕ್ಕಿಂತ ಮುಂಚೆ ಎಷ್ಟಿದೆ 36300.763, ಅದರ ವ್ಯಾಲ್ಯೂ ಎಷ್ಟಿದೆ 67 ಇದೆ. ಅದಕ್ಕೆ ಮಾಡ್ಕೊಳ್ಳಿ 3 ವ್ಯಾಲ್ಯೂ ಇರುವಾಗ ಏನು ಮಾಡಬೇಕು, ಇದಕ್ಕೆ ಒಂದು ಪಾಯಿಂಟನ್ನು ತಗೋಬೇಕು. ಅದರ ಒಂದು ಪಾಯಿಂಟನ್ನು 67 ನೋಡಿ, 3 ವ್ಯಾಲ್ಯೂ ಏನು ಮಾಡ್ಕೊ ಒಂದು ಪಾಯಿಂಟ್, ಅದಕ್ಕೆ ಏನಾಗುತ್ತೆ ಇಲ್ಲಿ 6.7 ಆಯಿತು. ನೆಕ್ಸ್ಟ್ ಅಬ್ಸರ್ವ್ ಮಾಡಿ. ಸೊ 3 ಸ್ಕ್ವೇರ್ ಆಫ್ ಕ್ಯೂಬ 0.00763 ಇಲ್ಲಿ ಅಬ್ಸರ್ವ್ ಮಾಡಿ. 3 ಪಾಯಿಂಟ್ಗೆ ನೋಡಿ, 3 ವ್ಯಾಲ್ಯೂಗೆ ನೋಡಿ, 3 ವ್ಯಾಲ್ಯೂಗೆ 1 ಪಾಯಿಂಟು, 3 ವ್ಯಾಲ್ಯೂಗೆ 1 ಪಾಯಿಂಟ್, ಅದರ ಅರ್ಥ ಏನು ಅದಷ್ಟು 0.67 ಆಯಿತು. ನೆಕ್ಸ್ಟ್ ನೋಡಿ, ರೂಟ್ ಆಫ್ ಕ್ಯೂಬ ಎಷ್ಟಿದೆ 0.0030076 ನೋಡಿ, 3 ಪಾಯಿಂಟ್ಗೆ 1 3 ಪಾಯಿಂಟ್ಗೆ 1 3 ಪಾಯಿಂಟ್ಗೆ 1 ಅಂದರೆ ಎಷ್ಟಾಯಿತು 3 ಪಾಯಿಂಟ್ ಆದವು. ಅದರಿಂದ ಇದೆಷ್ಟಾಗುತ್ತೆ 0.067 ಆಯಿತು. ಈಗೇನು ಮಾಡ್ಬೇಕಪ್ಪ ಅಂದರೆ ಈ 3 ಪ್ಲಸ್ ಮಾಡಬೇಕಾಗುತ್ತೆ. ಯಾವ ಥರ ಅಂದರೆ 6.7 0.67 0.067 ನೋಡಿ, 7 ಬರ್ಕೊಳ್ತೀರಿ. 7 + 6 ಎಷ್ಟಾಗುತ್ತೆ 13 ಆಗುತ್ತೆ. 3 ಬರ್ಕೊಳ್ತೀನಿ, 1 ಉಳಿತು. ಸೊ 6 + 7 ಮತ್ತೆ 13 ಆಗುತ್ತೆ. 13 + 1 14 ಆಯಿತು, ಮತ್ತೊಂದು ಉಳಿತು. 6 + 1 7, ಅದರಿಂದ ಆಪ್ಷನ್ ಏನು ಆನ್ಸರು 7.437 ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದ್ದು. ಇಲ್ಲಿ ಅಂದರೆ 10ನೇ ಕ್ವಶನಲ್ಲಿ ಯಾವುದು ಆಪ್ಷನ್ 4 ಅನ್ನೋದು ಇದಕ್ಕೆ, ಅಥವಾ ಆಪ್ಷನ್ ಡಿ ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ. ಇನ್ನು ಕ್ವಶನ್ ನಂಬರ್ 11 ನೀವು ಅಬ್ಸರ್ವ್ ಮಾಡಿ. ಕ್ವಶನ್ ನಂಬರ್ 11 ಏನು ಮಾಡಿದ್ರಪ್ಪ ಅಂದರೆ ಒಂದು ಚೌಕ ನೋಡಿ. ಚೌಕ ಅಂದರೆ ಏನು, 4 ಭಾಗಗಳು ಕೂಡ ಸಮವಾಗಿರಬೇಕು. ಓಕೆನಾ. ಒಂದು ಚೌಕದ ಭಾವವನ್ನು ಅಳೆಯುವಾಗ ದೋಷಪೂರಿತವಾಗಿ 2% ಹೆಚ್ಚಾಗಿ ಅಳತೆಯನ್ನು ನಮೂದಿಸಿದರೆ ಚೌಕದ ವಿಸ್ತೀರ್ಣದಲ್ಲಿ ಕಂಡುಬರುವಂಥ ಒಟ್ಟು ಶೇಕಡಾವಾರು ದೋಷ ಎಷ್ಟು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಅಂದ್ರೇನು 4 ಭಾಗಗಳು ಇದಕ್ಕೆ ಸಮವಾಗಿರ್ತವೆ. ಬಟ್ ಇಲ್ಲಿ ಕ್ವಶನ್ ಏನು ಕೇಳಿದ್ದಾನೆ ನೋಡಿ, 2% ಹೆಚ್ಚಾಗಿ ಅಳತೆಯನ್ನು ಮಾಡಲಾಗಿದೆ ಅಲ್ವಾ. ಅಂದರೆ ನೋಡಿ 2%, ಸೊ 100 ಇದೆ ಅನ್ಕೋಣ, 100 ಇದೆ ನೋಡಿ. ಎಕ್ಸಾಂಪಲ್ ಈಗ ನಾವೇನು ತೊಗೊಳ್ತಿದ್ದೀವಿ ಅಂದರೆ ಉದ್ದವನ್ನು ಮಾತಾಡ್ತಾ ಇದ್ದೀವಿ. ಓಕೆನಾ. ಉದ್ದ ತೊಗೊಳಗ 2% ಹೆಚ್ಚಿಗೆ ಆಗುತ್ತೆ. 2% ಏನಾಗುತ್ತೆ ಹೆಚ್ಚಿಗೆ ಆದಾಗ ಎಷ್ಟಾಗುತ್ತೆ ಎಷ್ಟು 2 ಅಂದರೆ 100 + 2 ಎಷ್ಟಾಯಿತು 102 ಆಯಿತು. ಈಗ ಅಗಲ ತೊಗೊಳ್ಳಿ. ಸೊ ಅಗಲ ತೊಗೊಂಡ್ವಿ, ಉದ್ದವನ್ನು ತೊಗೊಂಡ್ವಿ, ಈಗ ಅಗಲವನ್ನು ತೊಗೊಳ್ಳೋಣ. ಸೊ ಈಗ ಮತ್ತೇನಾಗುತ್ತೆ, ಈಗ 102 ಆಗುತ್ತೆ. 102 ಅಲ್ಲಿ ಮತ್ತೇನು ಮಾಡ್ಬೇಕು, ಈಗ 2% ತೊಗೋಬೇಕು. ಯಾಕೆ, ಚೌಕ ಅಂದರೆ 4 ಭಾಗಗಳು ಏನಾಗಿರ್ತವೆ ಅಂದರೆ ಸಮವಾಗಿರ್ತವೆ. ಅದರಿಂದ 102 ಅಲ್ಲಿ 2% ಅಂದರೆ ಎಷ್ಟು 2.04 ಆಗುತ್ತೆ. ಓಕೆನಾ. ಈಗ ಅಬ್ಸರ್ವ್ ಮಾಡಿ. 2 + 2.04 ನೀವು ಪ್ಲಸ್ ಮಾಡಿದರೆ ಎಷ್ಟು ಬರುತ್ತೆ 4.04. ಹಾಗಾದರೆ ಎಷ್ಟು ದೋಷಪೂರಿತವಾಗಿದೆ 4.04 ಅಷ್ಟು ದೋಷಪೂರಿತವಾಗಿದೆ. ಆಪ್ಷನ್ ಅದು ಆಪ್ಷನ್ 3 ಇದೆಯಲ್ಲ, ಅಥವಾ ಸಿ ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ.
ನೋಡಿ ಈ ರೀತಿಯಾಗಿ ನಾವು ಅದನ್ನು ಅಳತೆಯನ್ನು ಮಾಡ್ಬೋದು. ಇನ್ನು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡಿ. 23 ಅಕ್ಟೋಬರ್ 2024 ಅಂದರೆ 23 ಅಕ್ಟೋಬರ್ 2024 ಯಾವ ದಿನಾಂಕಪ್ಪ ಅಂದರೆ ಅದು ಬುಧವಾರ ಆಗಿರುತ್ತೆ. ಅದೇ ರೀತಿಯಾಗಿ 10ನೇ ಮಾರ್ಚ್ 2021 ಯಾವ ವಾರ ಅಥವಾ ಯಾವ ದಿನ ಆಗಿದೆ ಅಂತ ಕ್ವಶನನ್ನು ಕೇಳ್ತಾನೆ. ಇಲ್ಲಿ ಕ್ಲೀನ್ ಅಬ್ಸರ್ವ್ ಮಾಡಿ. ಸೊ ಏನು 23 ಅಕ್ಟೋಬರ್ 2004 ಯಾವ ವಾರ ಆಗಿದೆ? ಬುಧವಾರ ಅಲ್ವಾ? ಸೊ ಬುಧವಾರ ಆಗಿದೆ. ಯಾವಾಗ ಕೇಳಿದ್ದಾನೆ? 2021 ಹಾಗಾದರೆ 2021 23 ಅಕ್ಟೋಬರ್ 2021 ಯಾವ ವಾರ ಆಗಿರುತ್ತೆ ಅಬ್ಸರ್ವ್ ಮಾಡಿ. ಎಷ್ಟು ಡಿಫ್ರೆನ್ಸ್ ಇದೆ? 3 ಇಯರ್ ಅಲ್ವಾ? 3 ವರ್ಷ ಡಿಫ್ರೆಂಟ್ ಇದೆ. ಅದ್ರ ಮಧ್ಯೆ ಏನಾಗುತ್ತೆ? ಒಂದು ಲೀಪ್ ಇಯರ್ ಬರೋದ್ರಿಂದ ಅಂದರೆ ಫೆಬ್ರವರಿ 29 ಬರೋದ್ರಿಂದ ಸೊ 3 + 1 ಎಷ್ಟಾಯಿತು? 4 ಆಯಿತು. ಹಾಗಾದರೆ ಬುಧವಾರದಿಂದ ಎಷ್ಟು ಹಿಂದೆ ಪ್ರೀವಿಯಸ್ ನೋಡಿ, ಪ್ರೀವಿಯಸ್ ಬ್ಯಾಕ್ ಹೋಗ್ಬೇಕು ನಾವು. ಅಂದರೆ ಬುಧವಾರದಿಂದ ಹಿಂದೆ 3 ದಿವಸ ಅಲ್ವಾ? ಅದರಿಂದ ಅಂದರೆ ಏನು ಬುಧವಾರ ಅಲ್ವಾ? ಸೊ 3 ದಿವಸ ಅಂದರೆ ಬುಧವಾರ ಇದೆ, ನಾವು 3 ದಿವಸ ಬುಧವಾರದ 3 ದಿವಸ ಹಿಂದೆ ಹೋಗ್ಬೇಕಾಗುತ್ತೆ. ಅದರಿಂದ ಬುಧವಾರ ಇರೋದ್ರಿಂದ ಅದು ಮಂಗಳವಾರ, ಸೋಮವಾರ, ಭಾನುವಾರ ಯಾವ್ದು ಬರುತ್ತೆ? ಶನಿವಾರ. ಹಾಗಾದರೆ 23 ಅಕ್ಟೋಬರ್ 2021 ಯಾವುದು? ಶನಿವಾರ ಅಂತ ಅನ್ಕೋಬೇಕು ನಾವು. ಓಕೆನಾ? ಶನಿವಾರ ಅಂತ ಅಂದ್ಕೊಳ್ಳೋಣ. ಈಗೇನಾಯಿತು? ನಮಗೆ ಶನಿವಾರ ಸಿಕ್ತು. ಬಟ್ ನಮಗೆ ಕ್ವಶನ್ ಏನು ಬೇಕು? ಏನು 10ನೇ ಮಾರ್ಚ್ 2021 ಕ್ವಶನ್ಗೆ ನಮಗೆ ಆನ್ಸರ್ ಬೇಕಾಗಿದೆ ಅಲ್ವಾ? ಅದರಿಂದ ಮತ್ತೆ ಮಾಡ್ತೀವಿ ಅಂದರೆ ಯಾವುದು? 23 ಅಕ್ಟೋಬರ್ 2024 ಯಾವ ವಾರ? ಶನಿವಾರ ಆಗಿದೆ. ಹಾಗಾದರೆ ಮಾರ್ಚ್ ಎಷ್ಟು? ಮಾರ್ಚ್ 10ನೇ ತಾರೀಕು 2021 ಯಾವ ದಿವಸ ಆಗಿರುತ್ತೆ ನೋಡಿ. ಇಲ್ಲಿ ಮಾರ್ಚ್ 10 ಅಂದರೆ ಮಾರ್ಚ್ ಎಷ್ಟು ದಿವಸ ಇರುತ್ತೆ? 31 ದಿವಸ ಅಲ್ವಾ? 31 ದಿವಸ ಇರುತ್ತೆ. 31ರಲ್ಲಿ 10 ಅಂದರೆ ಎಷ್ಟು? 21 ದಿವಸ ಉಳಿತು. ಹಾಗಾದರೆ ಮಾರ್ಚ್ ಅಂತ ಬರುತ್ತೆ. ಸೊ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ನೆಕ್ಸ್ಟು ಸೆಪ್ಟೆಂಬರ್, ಅಕ್ಟೋಬರ್ ಬರುತ್ತೆ. ಹಾಗಾದರೆ ಏಪ್ರಿಲಲ್ಲಿ ಎಷ್ಟು ಬರುತ್ತಪ್ಪ ಅಂದರೆ ಏಪ್ರಿಲಲ್ಲಿ 30 ದಿನಗಳು ಬರ್ತವೆ, ಮೇಯಲ್ಲಿ 31 ದಿನಗಳು, ಜೂನಲ್ಲಿ 30, ಜುಲೈಯಲ್ಲಿ 31, ಆಗಸ್ಟಲ್ಲಿ 31, ನೆಕ್ಸ್ಟು ಸೆಪ್ಟೆಂಬರಲ್ಲಿ ಎಷ್ಟು? 30 ದಿವಸ. ಹಾಗಾದರೆ ಅಕ್ಟೋಬರ್ಗೆ ಎಷ್ಟು? ಅಕ್ಟೋಬರ್ 23 ದಿವಸ ಇದೆ. ನಾವು ಸಿಂಪಲಾಗಿ ಮಾಡಿ ನೋಡಿ, ಏನಿಲ್ಲ 7ಇಂದ ಭಾಗಾಕಾರವನ್ನು ಮಾಡೋಣ. 7 ಎಷ್ಟು? 7 ಎಷ್ಟು ಹೋಗುತ್ತೆ? 7 3s ಏನು ಉಳಿತು? 0. ಯಾವುದೇ ರೀತಿಯಾಗಿರುವಂಥ ಶೇಷ ಉಳಿಲಿಲ್ಲ. ಇಲ್ಲಿ ಎಷ್ಟು ಉಳಿತು? ಶೇಷ 2 ಉಳಿತು. ಇಲ್ಲಿ ಶೇಷ 3 ಉಳಿತೆ. ಇಲ್ಲಿ ಶೇಷ 2 ಉಳಿತು. ಇಲ್ಲಿ ಶೇಷ 3 ಉಳಿತೆ. ಇಲ್ಲಿ ಕೂಡ ಶೇಷ 3 ಉಳಿತೆ. ಇಲ್ಲಿ 2, ಇಲ್ಲಿ 2. ಹಾಗಾದ್ರೆ ಅಬ್ಸರ್ವ್ ಮಾಡಿ. ಸೊ 2 + 3 5, 5 + 2 7, 7 + 3 10, 10 + 3 13, 13 + 2 15, 15 + 2 17. ಹಾಗಾದರೆ 17 ಅನ್ನೋದು ನಮಗೆ ಸಂಖ್ಯೆ ಸಿಗುತ್ತೆ. ಈಗೇನು ಮಾಡೋಣ? 17ಅನ್ನು 7ರಿಂದ ಭಾಗಾಕಾರ ಮಾಡೋಣ. 7 14. ಸೊ ಎಷ್ಟು ಉಳಿತು? 3 ಡೇಸ್ ಉಳಿತು. ಈಗ ಮತ್ತೆ ಅಬ್ಸರ್ವ್ ಮಾಡಿ ನೋಡಿ, ಅಕ್ಟೋಬರ್ 23 ಅಕ್ಟೋಬರು ಶನಿವಾರ ಆದರೆ ಶನಿವಾರದಿಂದ ಮತ್ತೆ ನೋಡೋಕ್ಕೂ ಬ್ಯಾಕ್ ಹೋಗಬೇಕು. ಎಷ್ಟು? 3 ಡೇಸ್ ಬ್ಯಾಕ್ ಹೋಗ್ಬೇಕಾಗುತ್ತೆ. ಹಾಗಾದ್ರೆ ಅಬ್ಸರ್ವ್ ಮಾಡಿ, ಇವತ್ತು ಶನಿವಾರ ಅಂದ್ಕೊಳ್ಳಿ, ಇವತ್ತಿನ ಬ್ಯಾಕ್ ಹೋಗಿ ಶುಕ್ರವಾರ ಅಲ್ವಾ? ಅಂದರೆ ಶನಿವಾರ, ನೆಕ್ಸ್ಟ್ ಯಾವುದು? ಶುಕ್ರವಾರ, ಗುರುವಾರ, ಆದರೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಅದು ನಮಗೆ ಬುಧವಾರ ಬರುತ್ತೆ. ಆಗಿದ್ದರಿಂದ ಮಾರ್ಚ್ 10 2021 ಅನ್ನೋದು ಯಾವುದು? ಬುಧವಾರ ಬರುತ್ತೆ. ಓಕೆನಾ? ಸೊ ಬುಧವಾರ ಅಂದರೆ ಥರ್ಸ್ಡೇ. ಸೊ ಥರ್ಸ್ಡೇ ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದ್ದು ಆಪ್ಷನ್ ಸಿ. ಅಂದರೆ ಆಪ್ಷನ್ 3 ಇದೆಯಲ್ಲ ಇದಕ್ಕೆ, ಅಂದರೆ ಕ್ವಶನ್ ನಂಬರ್ 13ಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ. ಇನ್ನು 14ನೇ ಕ್ವಶನ್ ಅಬ್ಸರ್ವ್ ಮಾಡಿ. 14 ಕ್ವಶನ್ ತುಂಬ ಈಸಿಯಾಗಿ ಕೇಳುವಂಥ ಕ್ವಶನ್ ಆಗಿದ್ದು, ಎಸ್ ನೋಡಿ 14ನೇ ಕ್ವಶನ್ ತುಂಬ ಈಸಿಯಾಗಿರುವಂಥ ಕ್ವಶನ್ ಆಗಿದೆ. ಇದು ಏನು ಕೇಳಿದ್ದಾನೆ? 14 ಕ್ವಶನ್ ಏನು ಕೇಳಿದ್ದಾನೆ ಅಬ್ಸರ್ವ್ ಮಾಡಿ. ಇಲ್ಲಿ 3 ಡಯಾಗ್ರಾಮ್ ಕೊಟ್ಟಿದ್ದಾನೆ. ಓಕೆನಾ? ಸೊ ವೃತ್ತಾಕಾರದಲ್ಲಿರುವಂಥದ್ದು ಏನಪ್ಪ ಅಂದರೆ ಲಿಟ್ರೇಟ್ಸ್, ಅಕ್ಷರಸ್ಥರಾಗಿರ್ತಾರೆ. ಓಕೆನಾ? ಇನ್ನು ತ್ರಿಭುಜ ರೂಪದಲ್ಲಿರುವಂಥದ್ದು ಡಾಕ್ಟರ್ಸ್ ಆಗಿರ್ತಾರೆ. ನೆಕ್ಸ್ಟು ರೆಕ್ಟ್ಯಾಂಗಲ್ ಅಥವಾ ಆಯತಕಾರ ಇರುವಂಥದ್ದು ಯಾವುದು? ಪುರುಷರಾಗಿರ್ತಾರೆ. ಹೀಗಿರುವಾಗ ಕ್ವಶನ್ ಏನು ಕೇಳಿದ್ದಾನೆ? ವೈದ್ಯರಾಗಿರುವ ಅಕ್ಷರಸ್ಥರಾಗಿರಬೇಕು ಮತ್ತು ಪುರುಷರು, ಅಂದರೆ ವೈದ್ಯರಾಗಿರುವಂಥ ಅಕ್ಷರಸ್ಥ ಪುರುಷರ ಯಾರು ಭಾಗವನ್ನು ಇಲ್ಲಿ ತೋರಿಸೋದಂತ ಬಂದಾಗ ಅಬ್ಸರ್ವ್ ಮಾಡಿ. ಓಕೆ, ಸೊ ಇಲ್ಲಿ ಎಸ್ ಇಲ್ಲಿ ಫಸ್ಟು ಅಕ್ಷರಸ್ಥರಿದ್ದಾರೆ. ಓಕೆನಾ? ನೆಕ್ಸ್ಟು
ಯಾರಿದಾರಪ್ಪ ಅಂದರೆ ವೈದ್ಯರು. ಸೊ ದೀಸ್ ಆರ್ ದ ಲಿಟ್ರೇಟ್ಸ್, ದೀಸ್ ಆರ್ ದ ಡಾಕ್ಟರ್ಸ್. ಇಲ್ಲಿ ಏನಾಗಿದೆಪ್ಪ ಅಂದರೆ ಕೆಲವೊಬ್ಬರು ಪುರುಷರು ಕೂಡ ಇದ್ದಾರೆ. ಓಕೆ, ಪುರುಷರು ಕೂಡ ಇದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ. ಸಿ ಅಂದರೆ ಏನರ್ಥ? ಇವರು ಕೇವಲ ಪುರುಷರಾಗಿರ್ತಾರೆ ಅಷ್ಟೇ. ಆಪ್ಷನ್ ಎ ಅಂದರೆ ಸಿ ಅಂದ್ರೆ ಅರ್ಥ ಏನು? ಇವರು ಪುರುಷರಾಗಿರ್ತಾರೆ. ಎ ಅಂದರೆ ಅವ್ರು ಕೇವಲ ಅಕ್ಷರಸ್ಥರು ಅಷ್ಟೇ ಆಗಿರ್ತಾರೆ. ಅವರು ಮೇಲ್ ಫಿಮೇಲ್ ಗೊತ್ತಿಲ್ಲ ಅಥವಾ ಡಾಕ್ಟ್ರು ಕೂಡ ಆಗಿರೋದಿಲ್ಲ. ಓಕೆನಾ, ಪುರುಷರು ಕೂಡ ಆಗಿರೋದಿಲ್ಲ. ನೆಕ್ಸ್ಟ್ ಬಿ ಅಂದರೆ ಅವ್ರು ಕೇವಲ ವೈದ್ಯರಾಗಿರ್ತಾರೆ, ಅಕ್ಷರಸ್ಥರು ಕೂಡ ಆಗಿರೋದಿಲ್ಲ, ಪುರುಷರು ಕೂಡ ಆಗಿರೋದಿಲ್ಲ. ಇನ್ನು ಆಪ್ಷನ್ ಡಿ ಅಂದರೆ ಏನವರು ವೈದ್ಯರಾಗಿರ್ತಾರೆ, ಪುರುಷರಾಗಿರ್ತಾರೆ, ಆದರೆ ಅವ್ರು ಏನಾಗಿದ್ದಿಲ್ಲ, ಅಕ್ಷರಸ್ಥರು ಆಗಿರೋದಿಲ್ಲ. ಇನ್ನು ಜಿ ಅಂದರೆ ಅವರು ಅಕ್ಷರಸ್ಥರಾಗಿರ್ತಾರೆ ಮತ್ತು ಡಾಕ್ಟರ್ ಆಗಿರ್ತಾರೆ, ಆದರೆ ಏನಾಗಲ್ಲ, ಪುರುಷರು ಆಗಿರೋದಿಲ್ಲ. ಇನ್ನು ಎಫ್ ಅಂತ ಬಂದರೆ ಎಫ್ ಅನ್ನೋರು ಅಕ್ಷರಸ್ಥರಾಗಿರ್ತಾರೆ, ಪುರುಷರಾಗಿರ್ತಾರೆ, ಆದರೆ ವೈದ್ಯರು ಆಗಿರೋದಿಲ್ಲ. ಆದ್ದರಿಂದ ಅದು ಆಪ್ಷನ್ ಇ ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದ್ದು. ಸೊ ಅದು ಇ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಇವರು ವೈದ್ಯರು ಕೂಡ ಆಗಿರ್ತಾರೆ, ಅಕ್ಷರಸ್ಥರು ಕೂಡ ಆಗಿರ್ತಾರೆ, ಅದರ ಜೊತೆಗೆ ಅವರು ಪುರುಷರು ಕೂಡ ಆಗಿರ್ತಾರೆ. ಆದ್ದರಿಂದ ಆಪ್ಷನ್ ಯಾವುದು? ಇ ಅಂದರೆ ಇ ಅಂದರೆ ಅದು 2. ಎಷ್ಟನೇ ಕ್ವಶನು? ಕ್ವಶನ್ ನಂಬರ್ 14ಕ್ಕೆ ಆಪ್ಷನ್ 2 ಅಥವಾ ಆಪ್ಷನ್ ಬಿ ಯಾವುದು? ಇ ಅನ್ನೋದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ. ಓಕೆನಾ, ನೆಕ್ಸ್ಟ್ ಎಸ್ ಇಲ್ಲಿ ಎಷ್ಟು ಅಬ್ಸರ್ವ್ ಮಾಡಿ. ಕ್ವಶನ್ 15 ಭಾಳ ಚೆನ್ನಾಗಿ ಇದೆ. ಇದು ನಿಮ್ಗೆ ಹೇಳಿದೆ ಏನಂತಂದರೆ, ನೋಡಿ ಯಾವುದೇ ಎಕ್ಸಾಮನ್ನು ನೀವು ಅಟೆಂಡ್ ಆಗಿ ಕ್ವಶನ್ ಪೇಪರ್ ಕೊಟ್ಟಾಗ ಏನು ಮಾಡ್ಕೊಂಡು ನೀವು ಫಸ್ಟು ABCDನ ಬರ್ಕೋಬೇಕಂತ ನಿಮ್ಗೆ ಹೇಳಿದೆ ಅಲ್ವಾ? ಸುಲಭ ಅಬ್ಸರ್ವ್ ಮಾಡಿ. ಈ ರೀತಿಯಾಗಿ ಏನು ಮಾಡ್ಕೊಂಡ್ರೆ ABCD ಬರ್ಕೊಂಡು ಅದಕ್ಕೆ ನೀವು ನಂಬರನ್ನು ಹಾಕಬೇಕು. ಇಲ್ಲಿ ಏನು ಕೇಳಿದೆ ನೋಡಿ, 3 + 3 ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆನಾ, ಕಾಣಿಸ್ತೀಯಾ? 3, 4, 5 ಅದು ಎಲ್ಲಿಗೆ ಸಮ ಆಗಿದೆ ಅದನ್ನು ಅಬ್ಸರ್ವ್ ಮಾಡಿ. 3 + 4 + 5 ಎಷ್ಟಾಯಿತು? 4, 5, 9, 9, 3, 12. ಹಾಗಾದರೆ 12ನೇ ಸಂಖ್ಯೆನ ಅಬ್ಸರ್ವ್ ಮಾಡಿ, ಅದು ಎಸ್ ಎಲ್ ಅಲ್ವಾ? ಅದಕ್ಕೆ ಏನಾಗಿದ್ದಾರೆ ಎಲ್ ಅಂತವರು ಅದಕ್ಕೆ ಆನ್ಸರ್ನ ಬರೀತಾರೆ. ಇನ್ನು 9, 6, 4 ಎಷ್ಟಾವುದು? 9, 6, 4 ಹಂಗಂದ್ರೆ ಯಾವುದು? 19. 19 ಯಾವ್ದು ಇದರಲ್ಲಿ ಅಬ್ಸರ್ವ್ ಮಾಡಿ. 19 ಯಾವುದು? ಎಸ್ ಬರುತ್ತೆ, ಅದಕ್ಕೋಸ್ಕರ ಅಲ್ಲಿ ಎಸ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು 7 + 1 + 8 ಎಷ್ಟಾಗುತ್ತೆ? 16. 16 ಸಂಖ್ಯೆ ಯಾವುದು? ಸೊ ಪಿಯನ್ನು ಬರ್ತಾರೆ. ಹಾಗಾದರೆ ಏನು ಎಷ್ಟು ಹೆಂಗೆ ಕೇಳಿದ್ದಾನೆ? 8, 3, 2 ಅಲ್ವಾ? 8, 3, 2 ಎಷ್ಟಾಗುತ್ತೆ? 13. ನೋಡಿ ಅಬ್ಸರ್ವ್ ಮಾಡಿ, ಇದಿಷ್ಟರಲ್ಲಿ 13ನೇ ಸಂಖ್ಯೆ ಯಾವುದು? ಎಮ್ ಅಲ್ವಾ? ಸೊ ಹಾಗಾದರೆ ಯಾವುದು? ಎಮ್ ಅನ್ನೋದು ಸರಿಯಾಗಿರುವಂಥ ಆನ್ಸರ್ ಆಗಿದ್ದು ಆಪ್ಷನ್ 1 ಅಥವಾ ಆಪ್ಷನ್ ಎ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ. ಓಕೆ, ಈ ರೀತಿಯಾಗಿ ನೀವು ಅದಕ್ಕೆ ನಿಮಗೆ ತುಂಬ ಸರಿ ನಾನು ಹೇಳ್ತಾ ಇರ್ತೀನಿ, ನಿಮಗೆ ಕ್ವಶನ್ ಪೇಪರ್ ಯಾವುದೇ ಎಕ್ಸಾಮ್ ಅಟೆಂಡ್ ಮಾಡಿ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನೀವು ಲಾಸ್ಟ್ಗೆ ವರ್ಕ್ಶೀಟಲ್ಲಿ ಕಂಪಲ್ಸರಿಯಾಗಿ ನೀವು ಈ ರೀತಿಯಾಗಿ ನೀವು ಏನು ಮಾಡ್ಕೋಬೇಕಪ್ಪ ಅಂದರೆ ABCDನ ಬರ್ಕೋಬೇಕು. ಅಷ್ಟೆಲ್ಲ ABCD ಬರೋದ್ರ ಜೊತೆಗೆ ಅದಕ್ಕೆ ನಂಬರ್ಗೆ ನೀವು ಹಾಕೋಬೇಕಾಗುತ್ತೆ. ಕಂಪಲ್ಸರಿ ಬೇಕಾದ್ರೆ ಇಲ್ಲೂ ಅಬ್ಸರ್ವ್ ಮಾಡಿ, ಕನಿಷ್ಠ 2 ಕ್ವಶನ್ ಈ ರೀತಿಯಾಗಿರುವಂಥ ಸೀರೀಸ್ನ ಮೇಲೆ ನಿಮಗೆ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ. ಕ್ವಶನ್ ನಂಬರ್ 16 ಏನು ಹೇಳಿದ್ದಾನೆ ನೋಡಿ, ಇದನ್ನು ನೀವು ಫಸ್ಟ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ. ಹಾಂ ನೋಡಿ, ಇದೆ ಅದು ಆಗ್ನೇಯ, ಇದು ಈಶಾನ್ಯ, ಇದು ನೈಋತ್ಯ, ಇದು ವಾಯುವ್ಯ ಆಗಿದೆ. ಇಲ್ಲಿ ಕ್ವಶನ್ ಹೇಳ್ತಾನೆ, ABCDEFG ಮತ್ತು H ವೃತ್ತಾಕಾರದ ಚಿತ್ರದಲ್ಲಿ ತೋರಿಸಿರುವ ನೋಡಿ, ಅವನೇ ಕೊಟ್ಟಿದ್ದಾನೆ ಆಲ್ರೆಡಿ ಅಲ್ವಾ? ಸೊ ಇಲ್ಲಿ ಎ ಅನ್ಕೊಳ್ರಿ. ಸೊ ಇಲ್ಲಿ ಎ, ಇಲ್ಲಿ B, C, D, E, F, G, H ಅವನೇ ಕೊಟ್ಟಿದ್ದಾನೆ ಆಲ್ರೆಡಿ. ಓಕೆನಾ? ಈ ಥರ ಕೊಟ್ಟಿರುವಾಗ ನೋಡಿ, ಇವರುಗಳು ತಮ್ಮ ಸ್ಥಳದಿಂದ 5ನೇ ಸ್ಥಳಕ್ಕೆ ನೋಡಿ, ಅವರ ನಿಜವಾದ ಪ್ಲೇಸಿಂದ 5ನೇ ಸ್ಥಳಕ್ಕೆ ಏನಾಗ್ತಾರಪ್ಪ ಅಂದರೆ ಚಲಿಸ್ತಾರೆ. ಆದರೆ ಯಾವುದು? ಗಡಿಯಾರದ ವಿರುದ್ಧ ದಿಕ್ಕಿಗೆ. ನೋಡಿ ಗಡಿಯಾರ ಹೆಂಗೆ ತಿರುಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಗಡಿಯಾರ ಈ ಥರ ತಿರುಗುತ್ತಲ್ವಾ? ಬಟ್ ನಾವೇನು ನೋಡಬೇಕು? ರಿವರ್ಸ್ ಮಾಡ್ಕೋಬೇಕೀಗ. ರಿವರ್ಸು ಮಾಡಿದಾಗ ಅಂದರೆ ಅವ್ರು ತಮ್ಮ ಸ್ಥಳದಿಂದ 5ನೇ ಸ್ಥಳಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಚಲಿಸ್ತಾರೆ. ಹಾಗಾದರೆ ಈ ಕೊಟ್ಟಿರುವಂಥ 4 ಆಪ್ಷನಲ್ಲಿ ಯಾವುದು ಸರಿ ಅಂತ ಕೇಳ್ತಾನೆ ನೋಡಿ. ಈಗ ಆಪ್ಷನ್ ಡಿ ಅಥವಾ 4 ಬನ್ನಿ. ಏನು? ಜಿಯು ಉತ್ತರಕ್ಕೆ ಅಭಿಮುಖವಾಗಿದೆ ನೋಡಿ. ಜಿಯಲ್ಲಿದೆ, ಜಿಯಲ್ಲಿದೆ ಅಲ್ವಾ? ಸೊ 1, 2, 3, 4, 5 5ಕ್ಕೆ ಬಂದಾಗ ಏನಾಗುತ್ತೆ? ಅದು ಈಶಾನ್ಯ ಭಾಗ ಬರುತ್ತೆ. ಅದರಿಂದ ಆಪ್ಷನ್ ಡಿ ಅಥವಾ 4 ಅನ್ನೋದು ರಾಂಗ್ ಆಗುತ್ತೆ. ಇನ್ನು ಆಪ್ಷನ್ ಸಿ ಅಂದರೆ 3ನೇ ಆಪ್ಷನ್ಗೆ ಬನ್ನಿ. ಇಯು ಈಶಾನ್ಯಕ್ಕೆ ಅಂದರೆ ಇಯಲ್ಲಿದೆ, ಅಬ್ಸರ್ವ್ ಮಾಡಿ, ಇಲ್ಲಿದೆ ಅಂದರೆ ರಿವರ್ಸ್ ಅಲ್ವಾ? 1, 2, 3, 4, 5 ಅಂದರೆ ಇಲ್ಲಿ ವಾಯು ಬರುತ್ತೆ. ಅಲ್ಲಿ ನೋಡಿದರೆ ಈಶಾನ್ಯ ಕೊಟ್ಟಿದ್ದಾರೆ, ಅದು ಕೂಡ ರಾಂಗ್ ಆಗುತ್ತೆ. ಈಗ 2 ಬನ್ನಿ, ಅದು ಸಿ ಯಲ್ಲಿದೆ ನೋಡಿ, ಸಿ ಇಲ್ಲಿದೆ. ಸಿ ಯು
ಪಶ್ಚಿಮಕ್ಕೆ ಅಲ್ವಾ 1 2 3 4 5 ನೈಋತ್ಯಕ್ಕೆ ಬರುತ್ತೆ, ಅದು ಕೂಡ ರಾಂಗ್ ಆಗಿದೆ. ಹಾಗಾದರೆ ಹೇಗೆ ಬನ್ನಿ, ಅದು ಎ ಯು ಆಗ್ನೇಯಕ್ಕೆ ಮುಖವಾಗಿದೆ. ನೋಡಿ ಎ ಇಲ್ಲಿದೆ 1 2 3 4 5. ಓಕೆ, ಈ ಪ್ಲೇಸಿಗೆ ಬಂದಾಗ ಅದು ಆಗ್ನೇಯ ಭಾಗದಲ್ಲಿ ಇದೆ. ಆದ್ದರಿಂದ ಆಪ್ಷನ್ ಯಾವುದು ಅಂದರೆ ಆಪ್ಷನ್ 1 ಅಂದರೆ ಎ ಯು ಆಗ್ನೇಯಕ್ಕೆ ಅಭಿಮುಖವಾಗಿರುತ್ತದೆ ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಗಿದೆ. ನೋಡಿ, ಈ ರೀತಿಯಾಗಿ ತುಂಬ ಸಿಂಪಲ್ ಆಗಿರೋ ಕ್ವಶನ್ ಇದು. ನೀವು ಅದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ಕ್ವಶನನ್ನು ಸಮಾಧಾನವಾಗಿ ನೀವು ಅದನ್ನ ಅಬ್ಸರ್ವ್ ಮಾಡಿದರೆ, ಪೇಷನ್ಸ್ ಅಬ್ಸರ್ವ್ ಮಾಡಿದ್ದೀವೋ ಈಸಿಯಾಗಿ ಅದನ್ನು ನೀವು ಆನ್ಸರ್ನ ಐಡೆಂಟಿಫೈನ ಮಾಡ್ಬೋದಾಗಿದೆ. ಓಕೆನಾ? ಸೊ ಈ ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ. ಪೆನ್ ಮೈನಸ್ ಟ್ಯಾನ್ TIN ಅನ್ನೋದೇನಾಗಿದೆ, ಶೂನ್ಯಕ್ಕೆ ಸಮವಾಗಿದೆ. ಹಾಗಾದರೆ DEN ಹಾಗಾದ್ರೇನು DN ಮೈನಸ್ COB ಎಷ್ಟಿರುತ್ತೆ ಅಂತ ಅವನು ಏನು ಮಾಡಿದ್ದಾನೆ ಅಲ್ಲಿ ಕೇಳಿದ್ದಾನೆ. ಅದಕ್ಕೆ ನಾವೇನು ಮಾಡಬೇಕು, ABCDನಲ್ಲಿ ಬರ್ಕೋಬೇಕಾಗುತ್ತೆ. ಸೊ ನಾವು ಈ ರೀತಿಯಾಗಿ ನಾವು ಏನು ಮಾಡ್ಬೇಕಂದ್ರೆ ಈ ಥರ ಕ್ವಶನ್ ಕೇಳಿದಾಗ ನೋಡಿ ಈ ಥರ ಬರ್ಕೋಬೇಕಾಗುತ್ತೆ. ನೋಡಿ, ಒಂದೇ ಕ್ವಶನ್ ಪೇಪರಲ್ಲಿ ನೀವು ABCD ಮತ್ತು ನಂಬರಿಂಗ್ ಮಾಡ್ಕೊಳ್ಳೋದ್ರಿಂದ 2 ಪ್ರಶ್ನೆಗಳಿಗೆ ಅತ್ಯಂತ ಸುಲಭವಾಗಿ ಈಸಿಯಾಗಿ ಮತ್ತು ಅತ್ಯಂತ ಕಡಿಮೆ ಸಮಯದಲ್ಲಿ ನೀವು ಅದಕ್ಕೆ ಆನ್ಸರ್ನ ಮಾಡ್ಬೋದಾಗಿದೆ. ಪೆನ್ ಮೈನಸ್ ಟ್ಯಾನ್ ಅನ್ನೋದೇನಾಗಿದೆ 0 ಆಗಿದೆ. ಹೆಂಗೆ 0 ಆಯ್ತು ನೋಡಿ, P ಅಂದರೆ ಎಷ್ಟು, P ಅಂದರೆ 16. ಓಕೆನಾ? P ಅಂದರೆ 16. ಸೊ 16 ಪ್ಲಸ್ E ಅಂದರೆ ಎಷ್ಟು, E ಅಂದರೆ 5 ಪ್ಲಸ್ N ಅಂದರೆ ಎಷ್ಟು, N ಅಂದರೆ 14. ಈಗ 16 4 20 20 30 ಎಷ್ಟಾಯಿತು, 35 35 ಆಯಿತು. ಈಗ ಟ್ಯಾನಿಗೆ ಬನ್ನಿ. T ಅಂದರೆ ಎಷ್ಟು, 20 ಅಲ್ವಾ? T ಅಂದರೆ 20, A ಅಂದರೆ 1 ಪ್ಲಸ್ N ಅಂದರೆ 14 ಅಂದರೆ ಎಷ್ಟಾಯಿತು, ಇದು ಕೂಡ 35 ಆಯ್ತು. ಹಾಗಾದರೆ 35 ಮೈನಸ್ 35 ಎಷ್ಟಾಯಿತು, 0 ಆಯಿತು. ನೋಡಿ, ಈ ರೀತಿಯಾಗಿ ನಾವು ಅದನ್ನು ಫಸ್ಟಿಗೆ ಕೊಟ್ಟಿರುವಂಥ ಎಕ್ಸಾಂಪಲ್ನ ಅಬ್ಸರ್ವ್ ಮಾಡಿಕೊಂಡು ನೆಕ್ಸ್ಟ್ ನಾವು ಅದನ್ನು ಏನು ಮಾಡೋಕ್ಕೆ ಆನ್ಸರ್ನ ಐಡೆಂಟಿಫೈನ ಮಾಡಬೇಕಾಗುತ್ತೆ. ಈಗ ನೋಡಿ, ಈಗ DEN D ಅಂದರೆ ಎಷ್ಟು, 4 ಅಲ್ವಾ? ಸೊ 4 ಪ್ಲಸ್ E ಅಂದರೆ ಎಷ್ಟು, 5 ಪ್ಲಸ್ N ಅಂದರೆ 14. ಅಬ್ಸರ್ವ್ ಮಾಡಿ, 14 4 18 18 5 23. ಓಕೆನಾ? ಸೊ 23. ಈಗ COB C ಅಂದರೆ ಎಷ್ಟು, 3 ಪ್ಲಸ್ ಓಕೆನಾ, O ಅಂದರೆ ಎಷ್ಟು, 15 ಪ್ಲಸ್ B ಅಂದರೆ ಎಷ್ಟು, 2. ಈಗ ಇದೆಷ್ಟಾಗುತ್ತೆ ಅಬ್ಸರ್ವ್ ಮಾಡಿ, 15 3 18 18 2 20. ಹಾಗಾದರೆ 23 ಮೈನಸ್ 20 ಎಷ್ಟಾಯಿತು, ಸೊ ಪ್ಲಸ್ 3. ಹಾಗಾದ್ರೆ ಏನು ಆನ್ಸರು ಇಲ್ಲಿ 3 ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಗಿದ್ದು. ಆಪ್ಷನಲ್ಲಿ ಬಂದಾಗ ಆಪ್ಷನ್ 2 ಅಥವಾ B ಅನ್ನೋದು ಕ್ವಶನ್ ನಂಬರ್ 17ಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಗಿದೆ. ಓಕೆನಾ? ಈ ರೀತಿಯಾಗಿ ನೋಡಿ, ಮೆಂಟಲ್ ಬಿಟಿ ಕ್ವಶನ್ ಕೇಳ್ತಾರೆ, ನೀವು ಏನು ಮಾಡಬೇಕಪ್ಪ ಅಂದರೆ ಅದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡುವ ಮೂಲಕ ನೀವು ಅದನ್ನೇನೋ ಸ್ಮಾರ್ಟ್ ಸ್ಕಿಲ್ಲನ್ನು ನೀವು ಪಡ್ಕೋಬೇಕಾಗುತ್ತೆ. ನೋಡಿ, ಸ್ಮಾರ್ಟ್ ಸ್ಕಿಲ್ಲು ಈಸಿಯಾಗಿ ಬರೋದಿಲ್ಲ, ಓನ್ಲಿ ಡೂಯಿಂಗ್ ಹಾರ್ಡ್ ವರ್ಕ್. ಸೊ ಓನ್ಲಿ ಡೂಯಿಂಗ್ ಹಾರ್ಡ್ ವರ್ಕ್ ಇಟ್ ವಿಲ್ ಬಿ ಇನ್ಫ್ಲುಯೆನ್ಸ್ ಟು ಗೆಟ್ ಸ್ಮಾರ್ಟ್ ಸ್ಕಿಲ್ ಅಂತ ಅರ್ಥ. ಅದರಿಂದ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಈ ರೀತಿಯಾಗಿರುವಂಥ ಸ್ಮಾರ್ಟ್ ಸ್ಕಿಲ್ ನೀವು ಈಸಿಯಾಗಿ ಅದನ್ನು ನೀವು ಪಡ್ಕೋಬಹುದಾಗಿದೆ. ಇನ್ನು ಮುಂದಿನ ಕ್ವಶನ್ ನೀವು ಅಬ್ಸರ್ವ್ ಮಾಡ್ಬೋದು. ಕ್ವಶನ್ ಕೇಳಿದಾನೆ, ಸಮಯದಲ್ಲಿರುವಂಥ ದಿಬ್ಬ ಸಮಾಧಿ ವ್ಯವಸ್ಥೆ ಮೊಯ್ಡಾಮ್ಸ್ ಅಂತ ಕರಿತೀವಿ. ಇದರ ಕುರಿತಾಗಿ ಕೆಳಕಂಡ ಹೇಳಿಕೆಗಳನ್ನು ಇದು ಪರಿಗಣಿಸಿ ಕೇಳಿದಾನೆ. ನೋಡಿ, ಮೊಯ್ಡಾಮ್ಸ್ ಎಂದರೆ ಆತ್ಮಗಳ ಮನೆ ಎಂದರ್ಥ. ಹೌದು, ಇದು ಸರಿಯಾಗಿದೆ. ಓಕೆನಾ? ಏನು ಮೊಯ್ಡಾಮ್ಸ್ ಅನ್ನೋದು, ಮೊಯ್ಡಾಮ್ಸ್ ಎಂದರೆ ಆತ್ಮಗಳ ಮನೆ ಎಂದರ್ಥ. ಎಸ್, ಇದು ಕರೆಕ್ಟ್ ಆಗಿದೆ. ಓಕೆ, ಕರೆಕ್ಟ್ ಆಗಿದೆ. ನೆಕ್ಸ್ಟು ಎರಡನೇದು, ತಾಯ್ ಅಹೋಮ್ ಸಂಸ್ಕೃತಿ ಒಂದು ಭಾಗ ಆಗಿದೆ. ಎಸ್, ಇದು ಕೂಡ ರೈಟ್. ಮೂರನೇನು, ಈ ದಿಬ್ಬಗಳನ್ನು ಆರಂಭದಲ್ಲಿ ಮರದ ಕಟ್ಟಿಗೆಯಿಂದ ನಿರ್ಮಾಣ ಮಾಡಿ ಬಳಿಕ ಏನು ಮಾಡ್ತಾರಪ್ಪ ಅಂದರೆ ಶಿಲೆ ಅಥವಾ ಸುಟ್ಟ ಇಟ್ಟಿಗೆಯಿಂದ ನಿರ್ಮಾಣ ಮಾಡಲಾಗುತ್ತೆ. ನೋಡಿ, ಇದಲ್ಲ, ಇದು ರಾಂಗ್. ನೆಕ್ಸ್ಟು ಆಪ್ಷನ್ ಡಿ ಬನ್ನಿ, ಅಂದರೆ ಡಿ ಬನ್ನಿ. ತಾಯ್ ಅಹೋಮ್ ಜನರು ಚರಾಯ್ಡಿಯೋವನ್ನು ತಮ್ಮ ಪ್ರಥಮ ನಗರವನ್ನಾಗಿ ಸ್ಥಾಪಿಸಿದರು ಮತ್ತು ರಾಜಮನೆತನದ ಸ್ಮಶಾನವಾಗಿ ಅದನ್ನು ರೂಪಿಸಿದ್ರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಕೂಡ ರೈಟ್. ಹಾಗಾದ್ರೆ ಆಪ್ಷನ್ ಯಾವುದು, ಎ, ಬಿ ಮತ್ತು ಡಿ ಅನ್ನೋದು ಮಾತ್ರ ಇದಕ್ಕೆ ಸರಿಯಾದ ಆನ್ಸರ್. ಅಂದರೆ ಆಪ್ಷನ್ ಸಿ, ಅಂದರೆ ಆಪ್ಷನ್ 3 ಯಾವುದು, ಎ, ಬಿ ಮತ್ತು ಡಿ ಮಾತ್ರ ಇಲ್ಲಿ ಸರಿಯಾಗಿದೆ. ಸಿ ಅನ್ನೋದು ಇಲ್ಲಿ ಸರಿಯಾಗಿಲ್ಲ. ಇನ್ನು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡ್ಬೋದು. ಏನು ಕೇಳಿದಾರಪ್ಪ ಅಂದರೆ, ಭಾರತೀಯ ಸಮರ ಕಲೆ ಅಂದರೆ ಮಾರ್ಷಲ್ ಆರ್ಟ್ಸ್ ಅಂತ ಕರಿತೀವಲ್ವಾ. ಸೊ ಮಾರ್ಷಲ್ ಆರ್ಟ್ಸ್, ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿಲ್ಲ ಅಂತ ಕೇಳಿದ್ರೆ ನೋಡಿ, ಗಡ್ಖಾ ಇದು ಪಂಜಾಬಲ್ಲಿ ನಾವು ನೋಡ್ಬೋದಂಥ ಒಂದು ಮಾರ್ಷಲ್ ಆರ್ಟ್ಸ್ ಆಗಿದೆ, ಇದು ರೈಟ್. ನೋಡಿ, ನೆಕ್ಸ್ಟು ಇಂಬಿಯನ್ ರೆಸ್ಲಿಂಗ್ ಅಂತ ಕರಿತೀವಿ, ಇದು ಮಿಜೋರಾಮಲ್ಲಿ ತುಂಬ ಫೇಮಸ್ ಆಗಿರುವಂಥ ಏನು ಇದು ಮಾರ್ಷಲ್ ಆರ್ಟ್ಸ್ ಆಗಿದೆ. ನೆಕ್ಸ್ಟು ಸಿಲ್ಲಂಬಮ್, ಇದು ತಮಿಳುನಾಡಲ್ಲಿ ಕಂಡು ಬರುತ್ತೆ. ಆದರೆ ತೋಡ ಅನ್ನೋದು ಇದು ಮಧ್ಯಪ್ರದೇಶದಲ್ಲಿ ಇಲ್ಲ. ಆದ್ದರಿಂದ ಅದು ಈ 2 ಅನ್ನೋದು ಇದಕ್ಕೆ ಸರಿಯಾಗಿ ಇರುವಂಥ
ಆನ್ಸರ್ ಆಗಿಲ್ಲ ಅಥವಾ ಸರಿಯಾಗಿಲ್ಲ. ಅದರಿಂದ ನೀವು ಅಲ್ಲಿ ಮಾರ್ಕ್ ಮಾಡುವಾಗ ಯಾವುದಕ್ಕೆ 2 ನೀವು ಮಾರ್ಕ್ ಮಾಡ್ತೀರಿ. ಯಾಕಪ್ಪ ಅಂದರೆ ಇದು ಸರಿಯಾಗಿಲ್ಲ. ಯಾಕಂದರೆ ಕ್ವಶನ್ ಕೇಳಿದಾನಲ್ವಾ, ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿಲ್ಲ ಅಂತ ಅರ್ಥ ಏನು? ತೋಡ ಮಧ್ಯಪ್ರದೇಶ ಇದು ಸರಿಯಾಗಿಲ್ಲ. ಅಂದರೆ ಗಟ್ಕ, ಇಂಬಿಯನ್, ರೆಸ್ಲಿಂಗ್ ಮತ್ತು ಸಿಲಂಬಮ್ ಅನ್ನೋದು ಸರಿಯಾಗಿ ಮ್ಯಾಚನ್ನು ಆಗಿದ್ದಾವೆ. ಇನ್ನು ಕ್ವಶನ್ ನಂಬರ್ 20 ಅಬ್ಸರ್ವ್ ಮಾಡಿ. ಒಂದು ಕಡೆ ಜನಪದ ಹಾಡುಗಳು ಕೊಟ್ಟು ಇನ್ನೊಂದು ಕಡೆ ರಾಜ್ಯಗಳನ್ನು ಕೊಟ್ಟಿದ್ದಾನೆ. ಈ ಜನಪದ ಹಾಡು ಬಂದಾಗ ನೋಡಿ, ಅದು ಸೋಹರ್ ಅನ್ನೋದು ಯಾವುದಕ್ಕೆ? ಸೋಹರ್ ಅನ್ನೋದು ಬಿಹಾರಕ್ಕೆ ಸಂಬಂಧಿಸಿದಂಥ ಒಂದು ಜನಪದ ಹಾಡಾಗಿದೆ. ನೆಕ್ಸ್ಟು ವಿಲ್ಲುಪಟ್ಟು ಅನ್ನೋದು ತಮಿಳುನಾಡಿಗೆ ಸಂಬಂಧಿಸಿದಂಥ ಒಂದು ಜನಪದ ಆಗಿದೆ. ಸೊ ಭೂತ ಹಾಡು, ಸೊ ಭೂತರಾಧನೆ ಕರಿತೀವಿ, ಯಾವುದಕ್ಕೆ? ಇದು ಕೇರಳಕ್ಕೆ ಸಂಬಂಧಿಸಿದ್ದು. ಎಷ್ಟದು? ಜೂರಿ, ಇದು ಯಾವುದಕ್ಕೆ? ಹಿಮಾಚಲ ಪ್ರದೇಶಕ್ಕೆ ಸಂಬಂಧಿಸಿದಂಥ ಒಂದು ಏನು ಜನಪದ ಹಾಡಾಗಿತ್ತು. ಅದರಿಂದ ಯಾವುದು? ಎಗೆ 4, ಬಿಗೆ 3, ಸಿಗೆ 1, ಡಿಗೆ 2 ಅನ್ನೋದು ಅದು ಇದಕ್ಕೆ ಸರಿಯಾಗಿರೋ ಉತ್ತರ ಆಗಿದ್ದು. ಅದು 4, ಆಪ್ಷನ್ 4 ಇಲ್ಲಿ ಸರಿಯಾಗಿರುವ ಉತ್ತರ ಆಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ 21ನೇ ಕ್ವಶನ್ ಅಬ್ಸರ್ವ್ ಮಾಡಿ. 21ನೇ ಕ್ವಶನ್ ಕೇಳಿದಾನೆ, ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಒಟ್ಟು 23 ಅರ್ಹ ಭಾಷೆಗಳ ಪೈಕಿಯಲ್ಲಿ ನೋಡಿ, ಈ ಕೆಳಕಂಡ ಯಾವ ಭಾಷೆಗಳು ಇದುವರೆಗೆ ಪ್ರಶಸ್ತಿಯನ್ನು ಪಡೆದಿವೆ? ನೋಡಿ, ಪಡೆದಿಲ್ಲ ಅಂತಲ್ಲ, ಪಡ್ಕೊಂಡಿದ್ದಾವೆ. ಎಷ್ಟು? 23 ಅರ್ಹ ಭಾಷೆಗಳ ಪೈಕಿ 23 ಭಾಷೆಗಳಲ್ಲಿ ಎಷ್ಟು ಭಾಷೆಗಳು ಏನು ಇದುವರೆಗೆ ಜ್ಞಾನ ಪ್ರಶಸ್ತಿ ಅಥವಾ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಇಲ್ಲಿ ಕೇಳಿದರೆ ನೋಡು, ಕಾಶ್ಮೀರಿ ಹೌದು, ಇದು ಜ್ಞಾನಪೀಠ ಪ್ರಶಸ್ತಿನ ತಗೊಂಡಿದೆ. ಕೊಂಕಣಿ ಭಾಷೆ ಹೌದು, ಇದಕ್ಕೂ ಸಿಕ್ಕಿದೆ. ನೆಕ್ಸ್ಟು ಇಂಗ್ಲೀಷ್, ಹಾಗಾದ್ರೆ ಯಾವುದಕ್ಕೆ ಸಿಕ್ಕಿಲ್ಲ? ಸಾಂತಾಲಿ ಮತ್ತು ಮಣಿಪುರಕ್ಕೆ ಸಿಕ್ಕಿಲ್ಲ. ಯಾವುದು? ಆಪ್ಷನ್ 3 ಎ, ಬಿ ಮತ್ತು ಇ ಇದಕ್ಕೆ ಸರಿಯಾಗಿವೆ. ಅಂದರೆ ಈ 3 ಭಾಷೆಗೆ ಮಾತ್ರ ಸಿಕ್ಕಿದ್ದಾವೆ. ಯಾವುದು? ಮಣಿಪುರಿ ಮತ್ತು ಸಾಂತಾಲಿಗೆ ಇನ್ನೂ ಕೂಡ ಸಿಕ್ಕಿಲ್ಲ. ನಂಬರ್ 22 ಅಬ್ಸರ್ವ್ ಮಾಡಿ. ಏನು ಕೇಳಿದರೆ, ICC ಪುರುಷರ T20 ಕ್ರಿಕೆಟ್ ಸಂಬಂಧಿಸಿದ ವಿಶ್ವಕಪ್ ಕ್ರಿಕೆಟ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾನೆ. ಇಟ್ಲಿನ ಅಬ್ಸರ್ವ್ ಮಾಡಿ. ಇದು ICC ಪುರುಷರ T20 ಕ್ರಿಕೆಟ್ನ 9ನೇ ಆವೃತ್ತಿ ಆಗಿದೆ ಅಲ್ವಾ? ಸೊ ಇದು 9ನೇ ಅಂದರೆ ಆವೃತ್ತಿ, ಅದು 2024 ಇದು ಹೌದು. ಎಸ್ ನೋಡಿ, ಭಾರತವು ಆತಿಥೇಯ ರಾಷ್ಟ್ರವಾಗಿತ್ತು ಅಲ್ಲ. ನೆಕ್ಸ್ಟು ಭಾರತವು ಪಾಕಿಸ್ತಾನ ಸೋಲಿಸೋದ್ರ ಮೂಲಕ 2ನೇ ಬಾರಿ T20 ವಿಶ್ವಕಪ್ಪನ್ನು ಜಯಿಸಿತು, ಇದು ಕೂಡ ಅಲ್ಲ. ಲಾಸ್ಟ್ ಅದು ಜಸ್ಪ್ರೀತ್ ಬುಮ್ರಾ ಅವರು ಟೂರ್ನಮೆಂಟಿನ ಆಟಗಾರ ಪ್ರಶಸ್ತಿನ ಗಳಿಸಿದರು, ಇದು ಹೌದು. ಹಾಗಾರೇನು ಎ ಮತ್ತು ಡಿ ಮಾತ್ರ ಸರಿಯಾಗಿವೆ. ಅಂದರೆ ಆಪ್ಷನ್ 3 ಎ ಮತ್ತು ಡಿ ಮಾತ್ರ ಎಷ್ಟು 22ನೇ ಕ್ವಶನ್ಗೆ ಸರಿಯಾಗಿರುವಂಥ ಆನ್ಸರ್ ಆಗಿದೆ. ಇನ್ನು ಕ್ವಶನ್ ನಂಬರ್ 23 ಅಬ್ಸರ್ವ್ ಮಾಡಿ. ಕ್ವಶನ್ ನಂಬರ್ 23 ಕೇಳಿದ್ರಪ್ಪ ಅಂದರೆ, ಒಂದು ಕಡೆ ಕ್ರೀಡಾಪಟುಗಳು, ಓಕೆನಾ, ಒಂದು ಕಡೆ ಕ್ರೀಡಾಪಟುಗಳು, ಇನ್ನೊಂದು ಕಡೆ ಕ್ರೀಡೆಯನ್ನು ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಅಂದರೆ ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ಕ್ವಶನ್ ಆಗಿದ್ದು. ಮನಿಕ್ ಬತ್ರರ್ ಅವರು ಯಾವ್ದು ಸಂಬಂಧಿಸಿದ್ದಾರೆ? ಇವರು ಟೇಬಲ್ ಟೆನ್ನಿಸ್ಗೆ ಸಂಬಂಧಿಸಿದಾಗಿದ್ದು. ಹರ್ಮನ್ಪ್ರೀತ್ ಸಿಂಗು ಬಾಕ್ಸಿಂಗ್ಗೆ ಸಂಬಂಧಿಸಿದಾಗಿದೆ. ಇನ್ನು ಸಿ ಯಾವುದು? ಚಿರಾಗ್ ಶೆಟ್ಟಿ ಅವರು ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದಾಗಿದ್ದು. ಲಾಸ್ಟ್ ಯಾವುದು? ಬಾಲರಾಜ್ ಪನ್ವರ್ ಅನ್ನೋರು ಅವರಿಗೆ ರೋಯಿಂಗ್ಗೆ ಸಂಬಂಧಿಸಿದಾಗಿದ್ದು. ಅದರಿಂದ ಯಾವುದು? ಎಗೆ 2, ಬಿಗೆ 5, ಸಿಗೆ 4, ಡಿಗೆ 3 ಇದು 23ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಗಿದೆ. ಇನ್ನು 24ನೇ ಕ್ವಶನ್ ಅಬ್ಸರ್ವ್ ಮಾಡುವ. ಲೋಕಸಭೆಗೆ ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ನಾಮನಿರ್ದೇಶನ ಮಾಡೋದಕ್ಕೆ ಸಂಬಂಧಿಸಿದಂತೆ ಈ ಕೆಳಗೆ ಕೊಟ್ಟಿರುವಂಥ 4 ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ, ಸೊ ಯಾವುದು? 2 ಅಥವಾ ಬಿ 104ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಈ ಅವಕಾಶವನ್ನು ತೆಗೆದು ಹಾಕಿತು, ಇದು ಸರಿಯಾಗಿರುವಂಥ ಅಂದರೆ 24ನೇ ಕ್ವಶನ್ಗೆ ಸರಿಯಾಗಿರುವಂಥ ಉತ್ತರ ಆಗಿದೆ. ನೆಕ್ಸ್ಟ್ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಕ್ವಶನ್ 25 ಇದು ಎಕನಾಮಿಕ್ಸ್ ಸಂಬಂಧಿಸಿದಂಥ ಕ್ವಶನ್ ಆಗಿದ್ದು. ಕ್ವಶನ್ಗೆ ಏನು ಮಾಡಿದಾರಪ್ಪ ಅಂದರೆ 2 ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಕ್ವರ್ತ್ ಸಮಿತಿ ವರದಿ ಎಷ್ಟು 1921 ಬರುತ್ತೆ. ಶಿಫಾರಸಿನ ಮೇರೆಗೆ 1924ರಲ್ಲಿ ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟ್ನಿಂದ ಪ್ರತ್ಯೇಕಿಸಲಾಗುತ್ತೆ. ಯಾರು? ಅಕ್ಬರ್ ಸಮಿತಿ ಅಂತ ಬರುತ್ತೆ, ಓಕೆನಾ. ಎರಡನೇದು, ಇದನ್ನು ಪ್ರತ್ಯೇಕಗೊಳಿಸುವ ಉದ್ದೇಶವೇನೆಂದರೆ ರೈಲ್ವೆ ಹಣಕಾಸಿನಲ್ಲಿ ನಮ್ಯತೆಯನ್ನು ತರುವುದಾಗಿತ್ತು. ಆಪ್ಷನ್ ಅದು ಆಪ್ಷನ್ 1 ಇದಕ್ಕೆ ಸರಿಯಾಗಿದ್ದ ಉತ್ತರ. ಅಂದ್ರೇನು? ಹೇಳಿಕೆ 1 ಕೂಡ ಸರಿಯಾಗಿದೆ, ಹೇಳಿಕೆ 2 ಕೂಡ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ. ಇನ್ನು ನೆಕ್ಸ್ಟ್ 26ನೇ ಕ್ವಶನ್. ಪೆನ್ನ ವಾಯುಗುಣ ವರ್ಗೀಕರಣ ನೋಡಿ, ಇದು ಜಿಯೋಗ್ರಫಿಗೆ ಸಂಬಂಧಿಸಿದಂಥ ಕ್ವಶನ್ ಆಗಿದ್ದು. ಇಲ್ಲಿ ವಾಯುಗುಣ ಪ್ರದೇಶ ಇದೆ, ಇನ್ನೊಂದು ಕೊಫೆನ್ ವರ್ಗೀಕರಣ ಚಿಹ್ನೆ ಅಂತ ಇದೆ. ಅದು ಕೋರಮಂಡಲ್ಗೆ ಆಸ್ ಅಂತ ಕರಿತೀವಿ, ಪಶ್ಚಿಮ ತೀರಕ್ಕೆ AMW ಅಂತ ಕರಿತೀವಿ, ರಾಜಸ್ಥಾನದ ಉಷ್ಣ ಮರುಭೂಮಿನ BSHW ಅಂತ ಕರಿತೀವಿ. ಈ ಮೇಲಿರುವಂಥ ಯಾವ ಜೋಡಿಯು ಸರಿಯಾಗಿದೆ ಅಂತ ಕ್ವಶನ್ ಕೇಳಿದರೆ, ಅದರಿಂದ ಯಾವುದು? A, B, C ಅಂದರೆ ಮೇಲಿನ ಎಲ್ಲವೂ ಕೂಡ ಏನಾಗಿದೆ? 3 ಕೊಟ್ಟಿದ್ದಾರಲ್ವಾ, 3 ಕೂಡ ಇದಕ್ಕೆ ಸರಿಯಾಗಿರುವಂಥ ಉತ್ತರದ ಸರಿಯಾಗಿ ಹೊಂದಾಣಿಕೆ ಆಗಿರೋದ್ರಿಂದ ಅದು ಆಪ್ಷನ್ 4 A, B, C 3 ಕೂಡ ಏನಾಗಿದ್ದಾವೆ ಅಂದರೆ ಸರಿಯಾಗಿದ್ದಾವೆ ಅಂತ. ಇನ್ನು ಕ್ವಶನ್ 27. ಬಚ್ವತ್ ಆಯೋಗ ನ್ಯಾಯಮಂಡಳಿ ನೋಡಿ, ಬಚ್ವತ್ ನ್ಯಾಯಮಂಡಳಿ ಅಥವಾ ಬಚ್ವತ್ ಆಯೋಗ ನ್ಯಾಯಮಂಡಳಿ ಕರಿತೀವಿ. 1973ರಲ್ಲಿ ಇದು ಬರುತ್ತೆ. ತನ್ನ ಅಂತಿಮ ತೀರ್ಪಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೃಷ್ಣಾ ನದಿಯಿಂದ ಎಷ್ಟು ನೀರನ್ನು ಹಂಚಿಕೆ ಮಾಡಬೇಕಂತ ಹೇಳ್ತಪ್ಪ ಅಂದರೆ
911 TMC ನೀರನ್ನು ನೋಡಿ. ಈ ರೀತಿಯಾಗಿರುವಂಥ ಆಯೋಗಗಳ ಬಗ್ಗೆ ನೀವು ಕಂಪಲ್ಸರಿಯಾಗಿ ನಿಮ್ಮ ಮುಂದಿನ ಎಕ್ಸಾಮಲ್ಲಿ ಕೇಳ್ತಾರೆ. ಅದಕ್ಕೋಸ್ಕರ ನೀವು ನೋಡ್ಬೇಕಾದ್ರೆ ಈ ರೀತಿ ಇರುವಂಥ ಆಯೋಗಗಳು ಅದು ಏನು ಸಜೆಷನ್ ಅಥವಾ ರೆಕಮೆಂಡೇಶನ್ ಮಾಡ್ತಂಥ ಒಂದು ಶೀಟಲ್ಲಿ ಬರ್ಕೊಂಡ್ರೆ ನಿಮಗೆ ಈಸಿಯಾಗಿ ಪರೀಕ್ಷೆಯನ್ನು ಅಟೆಂಡ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. 28ನೇ ಕ್ವಶನ್ ಅಬ್ಸರ್ವ್ ಮಾಡಿ. ಯುರೋಪಿನ ಕೆಲವು ಪ್ರಮುಖ ನದಿ ನೋಡಿ, ಇಲ್ಲಿದ್ದಾವಲ್ಲ ಒಟ್ಟು 4 ನದಿಯನ್ನು ಕೊಟ್ಟಿದ್ದಾರೆ. ಇವು ಯುರೋಪಿನ ಪ್ರಮುಖ ನದಿಯಾಗಿದ್ದು ಅವುಗಳು ಸೇರುವಂಥ ಸಮುದ್ರದ ಹೆಸರು, ಅಂದರೆ ಆ ನದಿಗಳು ಕೊನೆಯದಾಗಿ ಸಮುದ್ರಕ್ಕೆ ಸೇರುವಂಥ ಸಮುದ್ರ ಹೆಸರನ್ನು ಕೊಟ್ಟಿದ್ದಾರೆ. ಹಾಗಾದರೆ ಅದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂತ ನೋಡಿ. ಸೊ ಯಾವುದು? ರೈನ್ ಅನ್ನೋ ನದಿ ಇಲ್ಲಿ ಉತ್ತರ ಸಮುದ್ರ ಅಥವಾ ಇದನ್ನು ನಾರ್ತ್ ಸಿ ಅಂತ ಕರಿತೀವಿ, ಇಲ್ಲಿ ಸೇರುತ್ತೆ. ಎಷ್ಟು? ಅದು ರೋನ್, ಇದು ಕಪ್ಪು ಸಮುದ್ರ, ಇದನ್ನ ಬ್ಲ್ಯಾಕ್ ಸಿ ಅಂತ ಕರಿತೀವಿ, ಅಲ್ಲಿ ಸೇರುತ್ತೆ. ಎಷ್ಟು? ಓಲ್ಗಾ, ಇದು ಕ್ಯಾಪ್ಸಿಯನ್ ಸಮುದ್ರ ಅಥವಾ ಕ್ಯಾಪ್ಸಿಯನ್ ಸಿ ಅಂತ ಕರಿತೀವಿ, ಇದು ಅಲ್ಲಿ ಸೇರುತ್ತೆ. ನೆಕ್ಸ್ಟು ಒನೇಗಾ, ಇದು ಬಿಳಿ ಸಮುದ್ರ ಅಥವಾ ವೈಟ್ ಸಿಗೆ ಇದು ಸೇರುತ್ತೆ. ಆದ್ದರಿಂದ ಯಾವುದು? ಎಗೆ 1, ಬಿಗೆ 2, ಸಿಗೆ 3, ಡಿಗೆ 4, ಅಂದರೆ ಆಪ್ಷನ್ 1 ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ. ಓಕೆನಾ? ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡೋದು ನೀವು. ಕಾಳಿ ನದಿ, ಇಲ್ಲಿ ಕಾಳಿ ನದಿ ಕಣಿವೆಯಲ್ಲಿರುವಂಥ ಜಲ ವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಿಸಿದಂತೆ ಮೂಲ ಸ್ಥಾನದಿಂದ ಅಂತಿಮ ಹಂತದವರೆಗೆ ಯಾವ ಕ್ರಮಣಿಕೆ ಸರಿಯಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಅಂದ್ರೇನು? ಮೂಲ ಸ್ಥಾನದಿಂದ ಲಾಸ್ಟಿಗಿರುವಂಥ, ಅಂದರೆ ಸ್ಟಾರ್ಟ್ ಪಾಯಿಂಟ್ ಟು ಎಂಡಿಂಗ್ ಪಾಯಿಂಟ್ ಅಂತ ಬರ್ತೀವಿ. ಯಾವುದು? ಆಪ್ಷನ್ 2 ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿತ್ತು. ಸೊ ಕಾಳಿ ನದಿಯ ಮೂಲ ಯಾವುದು? ಸೂಪ, ಅದೆಲ್ಲಿ? ಕಾದ್ರದಲ್ಲಿ ಹೋಗಿ ಸೇರುತ್ತೆ. ಸೊ ಸೂಪ, ನಾಗಚುರಿ, ಕೊಡಸಳ್ಳಿ, ಕಾದ್ರ, ಅಂದರೆ ಆಪ್ಷನ್ 2 ಅನ್ನೋದು 30ನೇ ಕ್ವಶನ್ಗೆ ಸರಿಯಾಗಿರುವಂಥ ಆನ್ಸರ್ ಆಗಿದೆ. ಇನ್ನು 31ನೇ ಕ್ವಶನ್ ಅಬ್ಸರ್ವ್ ಮಾಡಿ. ಕೆಲವೊಂದು ಇನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ, ಅವು ಹೆಡ್ ಕ್ವಾರ್ಟರ್ ಇರುವಂಥ ಅಥವಾ ಅದು ಎಸ್ಟಾಬ್ಲಿಷ್ ಆಗಿರುವಂಥ ನಗರವನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕಾದ್ರೆ ಅದನ್ನ ಹೊಂದಾಣಿಕೆನ ಮಾಡಬೇಕಾಗುತ್ತೆ. ಈ ಕ್ಲೀನ್ ಅಬ್ಸರ್ವ್ ಮಾಡಿ. ಸೆಂಟರ್ ಫಾರ್ ಅರಿಡ್ ಝೋನ್ ಅಥವಾ ಶುಷ್ಕ ಪ್ರದೇಶ ಅಂತ ಕರಿತೀವಿ. ಇದರ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆಯಪ್ಪ ಅಂದರೆ ಇದು ಎಲ್ಲಿದೆ? ಜೋಧ್ಪುರಲ್ಲಿದೆ. ಓಕೆನಾ? ನೆಕ್ಸ್ಟು ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಟೆಕ್ನಾಲಜಿ ಅದೆಲ್ಲಿದೆ? ಸೊ ಇದು ಬೆಂಗಳೂರಲ್ಲಿ ಇದೆ. ನೆಕ್ಸ್ಟು ಸೆಂಟರ್ ಫಾರ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ ಇದೆಲ್ಲಿದೆ? ಇದು ರಾಂಚಿಯಲ್ಲಿದೆ. ಲಾಸ್ಟ್ ಇದು ಸೆಂಟರ್ ಫಾರ್ ಸೋಷಿಯಲ್ ಫಾರೆಸ್ಟ್ರಿ ಆ್ಯಂಡ್ ಎನ್ವಿರಾನ್ಮೆಂಟ್ ಇದೆಲ್ಲಿದೆ? ಇದು ಅಲಹಾಬಾದಲ್ಲಿದೆ. ಅದರ ಆಪ್ಷನ್ ಏನು? 1ಗೆ 3, 2ಗೆ 1, ಸಿಗೆ 4, ಡಿಗೆ 2, ಅಂದರೆ ಆಪ್ಷನ್ 2 ಅನ್ನೋದು 31ನೇ ಕ್ವಶನ್ಗೆ ಸರಿಯಾಗಿರುವಂಥ ಆನ್ಸರ್ ಆಗಿದೆ. 32ನೇ ಕ್ವಶನ್ ಅಬ್ಸರ್ವ್ ಮಾಡಿ. ಈ ಕೆಳಗೆ ನೀಡಿರುವಂಥ ಬುಡಕಟ್ಟುಗಳ ಪೈಕಿ, ಅಂದರೆ ಬುಡಕಟ್ಟುಗಳ ಪೈಕಿ ಯಾವ ಬುಡಕಟ್ಟು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ನೋಡಿ. ಬಿರ್ಹೋರ್, ಇದು ಛತ್ತೀಸ್ಗಢದಲ್ಲಿ ಬರುತ್ತೆ, ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟು ಅಪತಾನಿ, ಇದು ಅರುಣಾಚಲ ಪ್ರದೇಶದಲ್ಲಿ ಬರುವಂಥ ಬುಡಕಟ್ಟು ಜನಾಂಗ, ಹೌದು. ಎಷ್ಟು? ಕಾರ್ಡರ್, ಇದು ತಮಿಳುನಾಡಲ್ಲಿ ಬರುತ್ತೆ. ಹಾಗಾದ್ರೆ ಯಾವುದು? ಮಹಾರಾಷ್ಟ್ರ. ಸೊ ಜಾನ್ಸಾರಿ ಅನ್ನೋದು ಮಹಾರಾಷ್ಟ್ರದಲ್ಲಿ ಇಲ್ಲ, ಅಥವಾ ಮಹಾರಾಷ್ಟ್ರದ ಬುಡಕಟ್ಟು ಜನಾಂಗಗಳ ಪೈಕಿ ಇದು ಬರುತ್ತೆ. ಅದರಿಂದ ಯಾವುದು? ಆಪ್ಷನ್ 4 ಯಾವುದು? ಜಾನ್ಸಾರಿ ಮಹಾರಾಷ್ಟ್ರದ್ದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಸೊ ಮೇಲಿರುವಂಥ 3 ಸರಿಯಾಗಿ ಹೊಂದಾಣಿಕೆ ಆಗಿದ್ದು, ಆಪ್ಷನ್ 4 ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಇನ್ನು 33ನೇ ಕ್ವಶನ್ ಅಬ್ಸರ್ವ್ ಮಾಡಿ. ಕರ್ನಾಟಕ ರಾಷ್ಟ್ರೀಯ ಉದ್ಯಾನಗಳ ಕುರಿತಾಗಿ ಈ ಕೆಳಗಿರುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ನೋಡ್ಬೇಕಾದ್ರೆ ಸರಿಯಾಗಿರುವಂಥ ಹೇಳಿಕೆ ನಾವಲ್ಲಿ ಐಡೆಂಟಿಫೈನ ಮಾಡಬೇಕು. ಫಸ್ಟ್ ಇದ್ದರೆ ಮೋಯರ್ ನದಿ ನೋಡಿ. ಮೋಯರ್ ನದಿಯು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ದಕ್ಷಿಣ ಭಾಗದ ಮೂಲಕ ಹರಿದು ಹೋಗುತ್ತದೆ. ನೋಡಿ, ಮೋಯರ್ ನದಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ದಕ್ಷಿಣ ಭಾಗದಲ್ಲಿ ಇದು ಹರಿದು ಹೋಗುತ್ತದೆ. ಇದು ರೈಟ್. ಓಕೆ. ನೆಕ್ಸ್ಟ್ ಇನ್ನು ಬಿ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ BR ಹಿಲ್ಸ್ ಮತ್ತು ಸತ್ಯಮಂಗಲ, ತಮಿಳುನಾಡಿನ ಸತ್ಯಮಂಗಲ ಅರಣ್ಯವನ್ನು ಜೋಡಿಸುವ ಆನೆಗಳಿಗಾಗಿನ ವನ್ಯಜೀವಿ ಕಾರಿಡಾರ್ ಭಾಗವಾಗಿದೆ. ಇದು ಕೂಡ ರೈಟ್. ಸೊ ಇದು ಹೇಳಿಕೆ ಏನು 2 ಇದೆಯಲ್ಲ, ಅದು ಕೂಡ ಸರಿಯಾಗಿದೆ. ನೆಕ್ಸ್ಟ್ 3 ನೋಡಿ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ವಿಸ್ತರಿಸಿದೆ. ಇದು ರಾಂಗ್. ಓಕೆನಾ? ನೆಕ್ಸ್ಟ್ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ವೈಶಿಷ್ಟ್ಯತೆ ಏನಂದರೆ ಇದು ಕಪ್ಪು ಚಿರತೆ ಅಥವಾ ಬ್ಲ್ಯಾಕ್ ಪ್ಯಾಂಥರ್ ಅಂತ ಕರಿತೀವಿ, ಅದರ ಏಕೈಕ ತಾಣವಾಗಿದೆ. ಇದು ಕೂಡ ರಾಂಗ್. ಅದರಿಂದ ಆಪ್ಷನ್ ಏನು? ಎ ಮತ್ತು ಬಿ ಮಾತ್ರ ಸರಿ. ಅದರಿಂದ ಆಪ್ಷನ್ 4 ಅಂದರೆ ಕೇವಲ ಎ ಮತ್ತು ಬಿ ಅನ್ನೋದು ಸರಿಯಾಗಿದೆ. ಇನ್ನು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡ್ಬೋದು. ಇದು ಸೈನ್ಸ್ ರಿಲೇಟೆಡ್ ಆಗಿರುವಂಥ ಕ್ವಶನ್ ಆಗಿದ್ದು, ಸಮತಲ ದರ್ಪಣದಲ್ಲಿ, ಓಕೆನಾ, ಸಮತಲ ದರ್ಪಣದಲ್ಲಿ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಇಲ್ಲಿ 3 ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ ಏನಪ್ಪ ಅಂದರೆ, ಒಂದು, ಸಮತಲ ದರ್ಪಣದಲ್ಲಿ ಬೆಳಕಿನ ಪ್ರತಿಫಲನವು ಅಸಮರ್ಪಕ ಪ್ರತಿಫಲನಕ್ಕೆ ಉದಾಹರಣೆಯಾಗಿದೆ. ಇದಲ್ಲ. ಓಕೆನಾ? ನೆಕ್ಸ್ಟ್ ಅಂದರೆ ಹೇಳಿಕೆ 1 ರಾಂಗ್ ಆಗಿದೆ ಅಂತ. ನೆಕ್ಸ್ಟ್ 2ನೇದು, ಸಮತಲ ದರ್ಪಣವು ಒಂದು ವಸ್ತುವಿನ ಏಕ ಪ್ರತಿಬಿಂಬವನ್ನು ಮೂಡಿಸುತ್ತದೆ. ಇದು ಹೌದು. ನೆಕ್ಸ್ಟ್ 3ನೇದು, 2 ಸಮತಲ ದರ್ಪಣಗಳ ನಡುವಿನ ಕೋನವನ್ನು ಬದಲಾಯಿಸುವುದರಿಂದ ಒಂದು ವಸ್ತುವಿನ ಬಹುಸಂಖ್ಯೆಯ ಪ್ರತಿಬಿಂಬಗಳನ್ನು ನಾವು ಪಡೆಯಬಹುದು. ಇದು ಕೂಡ ಹೌದು. ಹಾಗಾದ್ರೇನು ಹೇಳಿಕೆ 1 ತಪ್ಪಾಗಿದೆ ಮತ್ತು 2, 3 ಸರಿಯಾಗಿವೆ. ಅಂದರೆ ಆಪ್ಷನ್ 2 ಇದಕ್ಕೆ ಸರಿಯಾಗಿ ಉತ್ತರ ಆಗಿದ್ದು, ಹೇಳಿಕೆ 1 ತಪ್ಪಾಗಿದೆ,
2 ಮತ್ತು 3 ಅಂದರೆ ಹೇಳಿಕೆ 2 ಮತ್ತು 3 ಸರಿಯಾಗಿವೆ ಅಂತ. ನೆಕ್ಸ್ಟ್ ಕ್ವಶನು ಇದು ಎಕನಾಮಿಕ್ಸ್ಗೆ ಸಂಬಂಧಿಸಿದ ಕ್ವಶನ್ ಆಗಿದ್ದು, ಆರ್ಥಿಕಲ್ಲಿ ಕುಗ್ಗು ಪ್ರಸರಣ ಪ್ರವೃತ್ತಿಯ ಸಂದರ್ಭದಲ್ಲಿ ಸರ್ಕಾರ ತೆರಿಗೆ ದರವನ್ನು ಏನು ಮಾಡ್ತಪ್ಪ ಅಂದರೆ ಹೆಚ್ಚಿಗೆ ಮಾಡುತ್ತೆ ಅಲ್ಲ. ಸೊ ಇದು ರಾಂಗ್. ಏನು ಮಾಡ್ತಾರೆ? ತೆರಿಗೆ ದರನ ಕಮ್ಮಿ ಮಾಡ್ತಾರೆ. ಹೇಳಿಕೆ 2 ಓಕೆನಾ. ಹೇಳಿಕೆ 2 ಏನು ಹೇಳಿದರೆ, ತೆರಿಗೆಯು ಕೋಶೀಯ ನೀತಿಯ ಪ್ರಮುಖ ಸಾಧನವಾಗಿದೆ. ಹೌದವಾ? ನೋಡಿ 2 ಥರ ಬರುತ್ತೆ. ಒಂದು ಕೋಶೀಯ ನೀತಿ, ಇನ್ನೊಂದು ಯಾವುದು ಹಣಕಾಸು ನೀತಿ. ಹಣಕಾಸು ನೀತಿಯನ್ನು ಏನು ಮಾಡ್ತಾರೆ? ಹಣಕಾಸು ನೀತಿಯನ್ನು RBI ಕಂಟ್ರೋಲ್ ಮಾಡುತ್ತೆ. ಇನ್ನೊಂದು ಕೋಶಿ ನೀತಿಯನ್ನು ಸರ್ಕಾರ ಏನು ಮಾಡ್ತಪ್ಪ ಅಂದ್ರೆ ಅದನ್ನ ನಿರೂಪಣೆಯನ್ನು ಮಾಡುತ್ತೆ. ಅದರಿಂದ ತೆರಿಗೆ ಕೋಶಿ ನೀತಿಯ ಒಳಗಡೆ ಬರೋದ್ರಿಂದ ಇದು 1ನೇ ಹೇಳಿಕೆ ತಪ್ಪಾಗಿದೆ, ಆದರೆ 2ನೇ ಹೇಳಿಕೆ ಸರಿಯಾಗಿದೆ. ಅಂದರೆ ಆಪ್ಷನ್ 2 36ನೇ ಕ್ವಶನ್ಗೆ ಸರಿಯಾಗಿರುವಂಥ ಆನ್ಸರ್ ಆಗಿದೆ. ಇನ್ನು 37ನೇ ಕ್ವಶನ್ ಅಬ್ಸರ್ವ್ ಮಾಡಿ. ಸೊ 37ನೇ ಕ್ವಶನ್ನು ಇದು ಫಿಸಿಕ್ಸ್ ಸಂಬಂಧಿಸಿದ ಕ್ವಶನ್ ಆಗಿದ್ದು, ಕ್ವಶನ್ ಏನು ಕೇಳಿದರೆ, ಒಂದು ವಸ್ತುವನ್ನು ಗುರುತ್ವಕ್ಕೆ ವಿರುದ್ಧವಾಗಿ, ನೋಡಿ ಒಂದು ವಸ್ತುವನ್ನು ಗುರುತ್ವಕ್ಕೆ ವಿರುದ್ಧವಾಗಿ ಬಿಂದು ಎ ನಿಂದ ಬಿಂದು ಬಿಗೆ 4 ವಿವಿಧ ದಾರಿಗಳಲ್ಲಿ ಎತ್ತಿರುವುದನ್ನು ತೋರಿಸಲಾಗಿದೆ. ನೋಡಿ 4 ಚಿತ್ರವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸರಿಯಾದ ಆನ್ಸರ್ ನಾವು ಇಲ್ಲಿ ಐಡೆಂಟಿಫೈನ ಮಾಡಬೇಕಾಗುತ್ತೆ. ಅದರಿಂದ ಅಬ್ಸರ್ವ್ ಮಾಡಿ, ಅದು ವಸ್ತುವನ್ನು ಎತ್ತಲು ಮಾಡಿದ ಕೆಲಸ 4 ಸಂದರ್ಭದಲ್ಲಿ ಸಮವಾಗಿರುತ್ತದೆ. ನೋಡಿ ಇದಲ್ಲ, ರಾಂಗ್. ಓಕೆನಾ. 4 ಟೈಮಲ್ಲಿ ಕೂಡ 4 ಸಂದರ್ಭದಲ್ಲಿ ಕೂಡ ಇದು ಸೇಮ್ ಆಗಿರೋದಿಲ್ಲ. ಸೆಕೆಂಡು, ಬಿ ಮತ್ತು ಸಿ ಸಂದರ್ಭದಲ್ಲಿ ಮಾಡಿದ ಕೆಲಸ ಗರಿಷ್ಠವಾಗಿರುತ್ತೆ, ಬಿ ಮತ್ತು ಸಿ ಅಲ್ಲಿ ಮಾತ್ರ ಅಂತ. ಸೊ ಇದು ಕೂಡ ರಾಂಗ್. ನೆಕ್ಸ್ಟು, ಎನಲ್ಲಿ ಮಾಡಿದ ಕೆಲಸ ಕನಿಷ್ಠವಾಗಿರುತ್ತೆ, ಇದು ಕೂಡ ರಾಂಗ್. ಆಪ್ಷನ್ ಡಿ ಅಂದರೆ ಆಪ್ಷನ್ 4 ಯಾವುದು? ಡಿನಲ್ಲಿ ಮಾಡಿದ ಕೆಲಸ ಗರಿಷ್ಠವಾಗಿರುತ್ತದೆ. ಸೊ ಡಿಯಲ್ಲಿ ಗರಿಷ್ಠವಾಗಿರುವಂಥ ಏನು ಗುರುತ್ವಾಕರ್ಷಣೆ ಇರುತ್ತೆ ಅಂತ. ಅದರಿಂದ ಆಪ್ಷನ್ 4 ಡಿನಲ್ಲಿ ಮಾಡಿದ ಕೆಲಸ ಗರಿಷ್ಠವಾಗಿರ್ತದೆ ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಗಿದೆ. ಇನ್ನು 38ನೇ ಕ್ವಶನ್ ಅಬ್ಸರ್ವ್ ಮಾಡಿ. ಇದು ಕೂಡ ಸೈನ್ಸ್ಗೆ ಸಂಬಂಧಿಸಿದಂಥ ಕ್ವಶನ್ ಆಗಿದೆ. ನೀರಿನ ಘನೀಕರಣ ಬಿಂದು, ನೋಡಿ ನೀರಿನ ಘನೀಕರಣ ಬಿಂದು ಮತ್ತು ಕುದಿಯುವ ಬಿಂದು ಬೇರೆ ಬೇರೆ ತಾಪಮಾನ ಮಾಪನಗಳಲ್ಲಿ ಕೆಳಕಂಡಂತೆ ಕೊಟ್ಟಿದ್ದಾರೆ. ಇದರಲ್ಲಿ ಅದು ನೀರಿನ ಘನೀಕರಣ ಬಿಂದು ಮತ್ತು ಕುದಿಯುವ ಬಿಂದು ಹೊಂದಿರುವ ಸರಿಯಾದ ತಾಪಮಾನ ಮಾಪನಗಳು ಯಾವುದು ಅಂತ ಅಬ್ಸರ್ವ್ ಮಾಡಿ. ಅದು ಸೆಲ್ಸಿಯಸ್ ಮಾಪನ, ಸೊ 0 ಡಿಗ್ರಿ ಸೆಲ್ಸಿಯಸ್ಸು ಯಾವುದು ಘನೀಕರಣ, ಕುದಿಯೋದು 100 ಡಿಗ್ರಿ ಸೆಲ್ಸಿಯಸ್. ಓಕೆನಾ. ಸೊ ರೈಟ್ ಆಗಿದೆ. ನೆಕ್ಸ್ಟು ಪ್ಯಾರನೈಟ್ ಮಾಪನ, ಇದು ರಾಂಗ್. ನೆಕ್ಸ್ಟು ಕೆಲ್ವಿನ್ ಮಾಪನ 273 ಮತ್ತು 373. ಅದರಿಂದ ಏನು ಆಪ್ಷನ್ 4 ಎ ಮತ್ತು ಸಿ ಮಾತ್ರ ಸರಿಯಾಗಿದ್ದಾವೆ ಅಂತ. ಓಕೆನಾ. ಎ ಮತ್ತು ಸಿ ಮಾತ್ರ ಸರಿಯಾಗಿದ್ದಾವೆ. ಓಕೆ. ಇನ್ನು 39ನೇ ಕ್ವಶನ್, ಲಘು ಪಾನೀಯ ಏನು ನಾವು ಸಾಫ್ಟ್ ಡ್ರಿಂಕ್ ಅಂತ ಕರಿತೀವಲ್ಲ, ಅದು ಸಾಧಾರಣವಾಗಿ ಪೆಟ್ ಬಾಟಲ್ಗಳಲ್ಲಿ ತುಂಬಿಡಿಸಲಾಗುತ್ತೆ. ಹಾಗಾದರೆ ಪೆಟ್ನ ಲಾಂಗ್ ಫಾರಮ್ ಏನಂತ ಕೇಳಿದ್ದಾರೆ. ಭಾಳ ಇಂಪಾರ್ಟೆಂಟ್. ಯಾಕಂದರೆ ಇನ್ನು ಮುಂಬರುವಂಥ ಎಕ್ಸಾಮಲ್ಲಿ ಕೂಡ ಕೇಳ್ಬೋದು. ಇದು ಎನ್ವೈರ್ಮೆಂಟ್ಗೆ ಸಂಬಂಧಿಸಿದಂಥ ಕ್ವಶನ್ ಆಗಿದ್ದು, ಸೊ ಇದು ಅಂದರೆ ಸೈನ್ಸಲ್ಲೇ ಬರುತ್ತೆ. ಸೈನ್ಸಲ್ಲಿ ಅದರ ಪಾರ್ಟ್ ಯಾವುದಪ್ಪ ಅಂದರೆ ಎನ್ವೈರ್ಮೆಂಟ್ಗೆ ಸಂಬಂಧಿಸಿದ ಕ್ವಶನ್ ಆಗಿದೆ. ಪೆಟ್ ಅಂದರೆ ಏನಪ್ಪ ಅಂದರೆ ನೋಡಿ ಪಾಲಿ ಎಥಿಲಿನ್ ಟೆರಪ್ತಲೈಟ್, ಅದು ಆಪ್ಷನ್ ಎ ಪಾಲಿ ಎಥಿಲಿನ್ ಟೆರಪ್ತಲೈಟ್ ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್. ಅಂದರೆ ಪೆಟ್ನ ಲಾಂಗ್ ಫಾರಮ್ ಏನು ಪಾಲಿ ಎಥಿಲಿನ್ ಟೆರಪ್ತಲೈಟ್ ಅನ್ನೋದು ಇದರ ಲಾಂಗ್ ಫಾರಮ್ ಆಗಿದೆ. ಇನ್ನು ಕ್ವಶನ್ ನಂಬರ್ 40 ಅಬ್ಸರ್ವ್ ಮಾಡಿ. CO2 ಒಂದು ಪ್ರಮುಖ ಹಸಿರುಮನೆ ಅನಿಲವಾಗಿದೆ. ಹೌದು, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ. ಹೌದು. ಸೆಕೆಂಡು CFC, ಓಕೆನಾ, ಕ್ಲೋರೋಫ್ಲೋರೋ ಕಾರ್ಬನ್ ಅಂತ ಕರಿತೀವಿ. ಅದು ಅಂದರೆ CFC ಓಝೋನ್ ಪದರ ದುರ್ಬಲಗೊಳಿಸಲಿಕ್ಕೆ ಇದು ಕಾರಣವಾಗುತ್ತೆ. ಇದು ಕೂಡ ಹೌದು. ನೆಕ್ಸ್ಟು 3 ಮೈಲ್ ದ್ವೀಪದಲ್ಲಿ ಅಚಾನಕ್ಕಾಗಿ ವಿಕಿರಣ ಹೊರಸೂಸುವಿಕೆ ಸಂಭವಿಸಿತು. ಇದು ಕೂಡ ಹೌದು. ನೆಕ್ಸ್ಟು ಹಸಿರುಮನೆ ಪರಿಣಾಮ ನೀರಿಗೆ ಕೃಷಿ ರಾಸಾಯನಿಕಗಳ ಸೇರ್ಪಡೆಯಿಂದಾಗಿ ಆಗುತ್ತದೆ. ಇದು ಅಲ್ಲ, ರಾಂಗ್. ಅದರಿಂದೇನು ಎ ಬಿ ಸಿ ಮಾತ್ರ ಕರೆಕ್ಟ್ ಆಗಿದೆ. ಅಂದರೆ ಆಪ್ಷನ್ 1 ಎ ಬಿ ಸಿ ಮಾತ್ರ ಕರೆಕ್ಟ್ ಆಗಿದೆ. ಅದಕ್ಕೆ ಕ್ವಶನ್ ನಂಬರ್ 40ಕ್ಕೆ. ಇನ್ನು ಕ್ವಶನ್ ನಂಬರ್ 41 ಅಬ್ಸರ್ವ್ ಮಾಡಿ. ಕ್ವಶನ್ ನಂಬರ್ 41. ಓಕೆನಾ. ಕ್ವಶನ್ ನಂಬರ್ 41 ಹೇಳಿದರೆ 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಒಂದು ಆಸಿಡ್ ಮಳೆಯಲ್ಲಿ pH 5.6ಗಿಂತ ಕಡಿಮೆ ಇರುತ್ತದೆ. ನೆಕ್ಸ್ಟು ಹೇಳಿಕೆ 2, ಆಸಿಡ್ ಮಳೆಯಲ್ಲಿ ನೈಟ್ರಿಕ್ ಆಸಿಡ್ ಮತ್ತು ಸಲ್ಫ್ರಿಕ್ ಆಸಿಡ್ನಂಥ ಆಸಿಡ್ಗಳನ್ನು ಒಳಗೊಂಡಿರುತ್ತದೆ. ನೋಡಿ 2 ಕೂಡ ರೈಟೇ. ಅದರಿಂದ ನೋಡಿ 2 ಸರಿಯಾಗಿದೆ. ಅಷ್ಟೇ ಅಲ್ಲ, 2ನೇ ಹೇಳಿಕೆಯು 1ನೇ ಹೇಳಿಕೆಯನ್ನು ವಿವರಿಸುತ್ತದೆ. ಅದರಿಂದ ಆಪ್ಷನ್ 1 ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ. ಇನ್ನು ಕ್ವಶನ್ ನಂಬರ್ 42. ಇಲ್ಲಿ ಕೂಡ ಅಷ್ಟೇ 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ. ಹೇಳಿಕೆ 1, ದ್ರವ್ಯಗಳ ರೋಧಕತೆಯು ವಸ್ತುಗಳ ಗುಣಧರ್ಮ ಮತ್ತು ತಾಪಮಾನಗಳ ಮೇಲೆ ಅವಲಂಬಿತ ಆಗಿರೋದಿಲ್ಲ. ಸೊ ಇದು ರಾಂಗ್ ಆಗಿರುತ್ತೆ ಆ್ಯಕ್ಚುಲಿ. ಎರಡನೇದೇನು, ರೋಧಕತೆಯು ಒಂದು ವಸ್ತುವಿನ ದ್ರವ್ಯದ ಗುಣಾತ್ಮಕ ಲಕ್ಷಣವಾಗಿದೆ. ಎಸ್, ಇದು ರೈಟ್. ಆದ್ದರಿಂದ ಯಾವುದು ಹೇಳಿಕೆ 1 ತಪ್ಪಾಗಿದೆ ಮತ್ತು ಹೇಳಿಕೆ 2 ಸರಿಯಾಗಿದೆ. ಆಪ್ಷನ್ 4 ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ. ಕ್ವಶನ್ ನಂಬರ್ 43 ಮಾಡಿ. ಏನು ಕೇಳಿದಾನೆ, ಒಬ್ಬ ವ್ಯಕ್ತಿಯು ಹೆಚ್ಚಿದ ಜಾಗೃತ ಸ್ಥಿತಿಯಲ್ಲಿ ಕಣ್ಣುಗುಡ್ಡೆಗಳ ಹೊರಳಿಸುವಿಕೆ, ಕೂದಲು ನಿಮಿರುವಿಕೆ, ಬೆವರಿಕೆ ಇತ್ಯಾದಿ ಲಕ್ಷಣಗಳನ್ನು ಕಂಡುಬರುತ್ತೆ. ಹಾಗಾದರೆ ಕಾರಣವಾಗಿರುವಂಥ ರಾಸಾಯನಿಕ ಧಾತುಗಳು ಯಾವುದಪ್ಪ ಅಂದರೆ ಅಡ್ರೆನಾಲಿನ್ ಮತ್ತು ನಾರ್ ಅಡ್ರೆನಾಲಿನ್ ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಆನ್ಸರು ಆಗಿದೆ.
ಇನ್ನು ಕ್ವಶನ್ ನಂಬರ್ ನೋಡಿ 44 ಅಬ್ಸರ್ವ್ ಮಾಡಿ. ಒಂದೇ ರೋಗವನ್ನು ಕೊಟ್ಟಿದ್ದಾನೆ, ಒಂದು ಕಡೆ ಕೊರತೆಯನ್ನು ಕೊಟ್ಟಿದ್ದು, ಯಾವ ಕೊರತೆಯಿಂದ ಯಾವ ರೋಗ ಬರುತ್ತೆ ಅಂತ ನಾವು ಐಡೆಂಟಿಫೈನ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ಅಬ್ಸರ್ವ್ ಮಾಡಿ, ಗಾಯ್ಟರ್ ಯಾವುದು ಬರುತ್ತೆ? ಸೊ ಗಾಯ್ಟರ್ ಅನ್ನೋದು ಅಯೋಡಿನ್ನ ಸಮಸ್ಯೆ ಅಥವಾ ಕೊರತೆಯಿಂದ ಇದು ಬರುತ್ತೆ. ನೆಕ್ಸ್ಟು ಅಕ್ರೋಮೆಗಲಿ, ಇದು ಬೆಳವಣಿಗೆ ರಸದೂತದಿಂದ ಆಗುತ್ತೆ. ನೀನು ಡಯಾಬಿಟೀಸ್ ಅನ್ನೋದು ಯಾವುದು? ಹೊಸಪ್ರೈಸಿಸ್ನಿಂದ ಬರುವಂಥದ್ದು. ನೆಕ್ಸ್ಟ್ ಯಾವುದಪ್ಪ ಅಂದರೆ ಡಯಾಬಿಟೀಸ್ ಮೆಲಿಟಸ್ ಅನ್ನೋದು ಇನ್ಸುಲಿನ್ನ ಕೊರತೆಯಿಂದ ಬರುತ್ತೆ. ಈ ರೀತಿಯಾಗಿ ಯಾವುದು? ಎಗೆ 4, ಬಿಗೆ 3, ಸಿಗೆ 1, ಡಿಗೆ 2 ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್ 45 ಅಬ್ಸರ್ವ್ ಮಾಡಿ. ಕ್ವಶನ್ ನಂಬರ್ 45. ಓಕೆ, ಕ್ವಶನ್ ನಂಬರ್ 45 ಏನು ಕೇಳಿದೇನಪ್ಪ ಅಂದರೆ ನೋಡಿ, ಮಾಲಿನ್ಯವನ್ನು ಕಡಿಮೆ ಮಾಡಲು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರದ ನಿಷ್ಕಾಸದಿಂದ ಕಣರೂಪಿ ವಾಸಿಗಳನ್ನು ತೆಗೆದುಹಾಕಲು ಈ ಕೆಳಗಿರುವಂಥ ಆಪ್ಷನಲ್ಲಿ ಯಾವುದು ಬಳಸ್ತಾರೆ ಅಂತ ಕ್ವಶನ್ ಕೇಳ್ತಾರೆ. ಅದು ಯಾವುದಪ್ಪ ಅಂದರೆ ಸ್ಥಾಯಿ ವಿದ್ಯುತ್ ಒತ್ತರಕ ಅಂತ ಕರಿತೀವಿ. ಆಯಿತಾ? ನೋಡಿ ಆನ್ಸರ್ ಅದು ಸ್ಥಾಯಿ ವಿದ್ಯುತ್ ಒತ್ತರಕ ಅಥವಾ ಎಲೆಕ್ಟ್ರೋಸ್ಪೆಟಿಕ್ ಪ್ರೆಸಿಪಿಟೇಟರ್ ಅಂತ ಕರಿತೀವಿ. ಇದು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಗಿದೆ. ಇನ್ನು ಕ್ವಶನ್ ನಂಬರ್ 46 ಅಬ್ಸರ್ವ್ ಮಾಡಿ. ಒಂದು ಕಡೆ ನದಿಗಳನ್ನು ನೋಡಿ, ಒಂದು ಕಡೆ ನದಿಗಳನ್ನು ಕೊಟ್ಟು ಇನ್ನೊಂದು ಕಡೆ ಏನು ಮಾಡಿದಾನಪ್ಪ ಅಂದರೆ ಅದರ ಉಪನದಿಗಳನ್ನು ಕೂಡ ಕೊಟ್ಟಿದ್ದಾನೆ. ಆಗ ನಾವೇನು ಮಾಡಬೇಕು? ಆ ನದಿ ಅಂದರೆ ಒಂದು ಪ್ರಮುಖ ನದಿಯ ಉಪನದಿಗಳಿಗೆ ನಾವು ಹೋಲಿಕೆಯನ್ನು ಮಾಡಬೇಕಾಗುತ್ತೆ. ಕಾವೇರಿ ಉಪನದಿ ಯಾವುದು? ಸಿಂಪಲ್ ಆಗಿ ತುಂಬ ಈಸಿ ಇರುವಂಥದ್ದು ಆರಂಗಿ, ಹೇಮಾವತಿ, ಕಬಿನಿ. ನೆಕ್ಸ್ಟ್ ಗೋದಾವರಿ ಉಪನದಿಗಳು ಮಾಂಜ್ರಾ, ವರ್ಧಾ, ಇಂದ್ರಾವತಿ ಅನ್ನೋದು. ನೆಕ್ಸ್ಟು ನರ್ಮದದ್ದು ಇರಾನ್, ಬರ್ನಾ ಮತ್ತು ಶಾಕರ್ ಅನ್ನೋದು. ನೆಕ್ಸ್ಟ್ ಕೃಷ್ಣ ನದಿದು ಯಾವುದು? ಕೊಯ್ನಾ, ಘಟಪ್ರಭಾ, ಭೀಮಾ. ಅದರಿಂದ ಯಾವುದು? ಎಗೆ 4, ಬಿಗೆ 1, ಸಿಗೆ 2, ಡಿಗೆ 3 ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಗಿದ್ದು ಆಪ್ಷನ್ 2 ಏಜು 46ನೇ ಕ್ವಶನ್ಗೆ ಆನ್ಸರ್ ಆಗಿದೆ. ನೋಡಿ, ಇನ್ನು ಉಳಿದಿರುವಂಥ 54 ಕ್ವಶನನ್ನು ಮುಂದಿನ ವಿಡಿಯೋದಲ್ಲಿ ನಾವು ಅದನ್ನು ಡಿಸ್ಕಷನ್ ಮಾಡೋಣ. ಹಾಗಾದರೆ ಮತ್ತೆ ಕೆತ್ತಡ ಬನ್ನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.